विद्विषावहै ॐ शान्ति शान्ति शान्तिः. ಶ್ರೀಕೃಷ್ಣ ಸರ್ವೂ ನಿನ್ನ ಸೇವೆಯಾಗಲಿ ಸ್ವಾಮಿ. ಎಲ್ಲ ಆಧ್ಯಾತ್ಮ ಬಂಧುಗಳಿಗೂ ನಮಸ್ಕಾರ ಮತ್ತು ಶ್ರೀ ಚಿಕ್ಕಲಿಂಗೇಶ್ವರ ಸ್ವಾಮಿ ದೇವಸ್ಥಾನದ ಜ್ಞಾನಯಜ್ಞ ಶಾಲೆಗೆ ಸ್ವಾಗತ. ಧ್ವನಿ ಗುರುದೇವದಾಗಿರಲಿ, ವಿಚಾರ ಪರಮಾತ್ಮನದಾಗಿರಲಿ, ಹಾಗೂ ಇದು ನನ್ನದಲ್ಲದ ಕರ್ಮವಾಗಲಿ. ಶ್ರೀಮದ್ ಭಾಗವತ ಮಹಾಪುರಾಣ ದಶಮ ಸ್ಕಂದ 3ನೇ ಅಧ್ಯಾಯ. ಮೊದಲಿಗೆ ಮಂಗಳಾಚರಣೆ. ಜನ್ಮಾದ್ಯಸ್ಯ ಯತೋನ್ವಯಾದಿತರತಃ ಚಾರ್ತೇಷ್ವಭಿಘ್ನಸ್ವರಾಟ್ ತೇನೇ ಬ್ರಹ್ಮವೃದಾಯ ಆದಿಕವಯೇ ಮುಹ್ಯಂತೆ ಯತ್ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯಃ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್ ತತೋ ಜಯಮುದೀರಯೇತ್. ಸೊ ದ ಪರ್ಸಿಸ್ಟಿಂಗ್ ಕ್ವಶ್ಚನ್ ಅಂತಂದರೆ ನಮ್ಮಲ್ಲಿ ಮತ್ತೆ ಮತ್ತೆ ಕಾಡುವಂತಹ ಪ್ರಶ್ನೆಗಳು. ವೇದಾಂತದಲ್ಲಿ ಇಂತಹ ಪ್ರಶ್ನೆ ಬರ್ತಾ ಇದೆ ಅಂತಂದರೆ ನಾವು ಸಾಧನೆಯಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಂಡಿದ್ದೀವಿ ಅಂತ ಅರ್ಥ. ಹೀಗೆ ಇಲ್ಲಿ ಪರ್ಸಿಸ್ಟಿಂಗ್ ಕ್ವಶ್ಚನ್ ಅಂತಂದರೆ ಈ ಪ್ರಪಂಚ ಅನ್ನುವಂತಹದ್ದು ಹೇಗೆ ಸೃಷ್ಟಿಯಾಯಿತು ಮತ್ತು ಯಾಕೆ ಸೃಷ್ಟಿಯಾಯಿತು, ಮತ್ತು ಪರಮಾತ್ಮನನ್ನು ಇರೋನು ಅವನೊಬ್ಬ ಮಾತ್ರ ಅಂತ ಹೇಳಿದಾಗ ಒಬ್ಬನೇ ಆದ ಪರಮಾತ್ಮನಿಗೆ ಮತ್ತೊಂದು ಅಂತ ಒಂದು ಜಗತ್ತು ಬೇಕಿತ್ತ, ಅಲ್ಲಿ ಪ್ರಜಾ ಸೃಷ್ಟಿ ಎನ್ನುವಂತಹದ್ದು ಬೇಕಿತ್ತ? ಆದರೆ ಇದು ಯಾವುದು ನನಗೆ ಅರ್ಥ ಆಗ್ತಾ ಇಲ್ಲ. ನನಗೆ ಮುಖ್ಯವಾಗಿ ಬೇಕಾಗಿರುವಂತಹದ್ದು ನನ್ನನ್ನು ಯಾಕೆ ಈ ಪ್ರಪಂಚಕ್ಕೆ ಕರ್ಕೊಂಬಂದ ಅಂತ. ಹೀಗೆ ಇಂತಹ ಒಂದು ಪ್ರಶ್ನೆ ಸದಾಕಾಲ ನಮ್ಮನ್ನು ಕಾಡ್ತಾ ಇರುತ್ತೆ. ಸೊ ಇಂತಹ ಪ್ರಶ್ನೆಗಳು ಬಂದಾಗ ಇಟ್ ಶುಡ್ ಬಿ ವೆಲ್ ಅಡ್ರೆಸ್ಡ್. ಅಂತಹ ಪ್ರಶ್ನೆ ಬಂತು ಅಂತಂದಾಗ ಅದಕ್ಕೆ ಒಂದು ಸಮಾಧಾನವನ್ನು ನಾವು ಕಂಡುಕೋಬೇಕಾಗತ್ತೆ. ಇಲ್ಲ ಅಂತಂದರೆ ಮತ್ತೆ ಹೆಚ್ಚು ಹೆಚ್ಚು ಮುಂದೆ ಹೋಗೋದಕ್ಕಾಗೋದಿಲ್ಲ. ಹೀಗೆ ಇಲ್ಲಿ ಇಂತಹ ಪ್ರಶ್ನೆ ಬಂದಾಗ ಪರಮಾತ್ಮ ಯಾಕೆ ಈ ಜಗತ್ತನ್ನು ಸೃಷ್ಟಿ ಮಾಡಿದ್ದಾನೆ ಮತ್ತು ನಾನು ಯಾಕೆ ಈ ಜಗತ್ತಿಗೆ ಬಂದೆ? ಆದರೆ ಇಂತಹ ಪ್ರಶ್ನೆಗಳು ಬರೋದು ಸಹಜ. ಬಂದಾಗ ಇದಕ್ಕೆ ಉತ್ತರವನ್ನು ನಾವು ಹುಡುಕೋದಕ್ಕೆ ಸಾಧ್ಯವೇ ಇಲ್ಲ. ಯಾಕೆ ಅಂತಂದರೆ ಯಾಕೆ ಅಂತಹ ಪ್ರಶ್ನೆಗಳಿಗೆ ಉತ್ತರ ಇಲ್ಲ ಅಂತಂದರೆ ಮೂಲವಾಗಿ ನಮ್ಮನ್ನು ಕಾಡುವಂತಹ ಅದು ಪ್ರಶ್ನೆನೇ ಅಲ್ಲ, ಆದ್ದರಿಂದ ಅದಕ್ಕೆ ಉತ್ತರನೂ ಇಲ್ಲ. ಆದರೂ ಕೂಡ ಇಂತಹ ಒಂದು ಆಲೋಚನೆ ನನ್ನಲ್ಲಿ ಒಂದು ಪ್ರಶ್ನೆಯಾಗಿ ಬಂದಿದೆಯಲ್ಲ ಅಂತಂದರೆ ಆ ಒಂದು ಆಲೋಚನೆಗೆ ಒಂದು ಸಮಾಧಾನ ಬೇಕಾಗತ್ತೆ. ಆದ್ದರಿಂದ ಒಂದು ಉತ್ತರ ಸಿಗಬೇಕು ಅನ್ನೋದೇ ಆದರೆ ಮೈ ಫಂಡಮೆಂಟಲ್ಸ್ ಮಸ್ಟ್ ಬಿ ವೆರಿ ಕ್ಲಿಯರ್. ನನ್ನಲ್ಲಿ ಮುಖ್ಯವಾಗಿ ಕೆಲವು ಮೂಲ ಸಿದ್ಧಾಂತಗಳು ಅಂತ ಹೇಳ್ತೀವಿ, ಫಿಲಾಸಫಿ ಅಂತ ಹೇಳ್ತೀವಿ, ಕೆಲವು ತತ್ವಗಳಿರುತ್ತೆ. ವೆರಿ ಫಂಡಮೆಂಟಲ್ಸ್, ಬಹಳ ಬೇಸಿಕ್. ಅವುಗಳ ಬಗ್ಗೆ ಒಂದು ಕ್ಲಾರಿಟಿ ನಮಗೆ ಬೇಕಾಗುತ್ತೆ. ಬೇಸಿಕ್ ಅಥವಾ ಫೌಂಡೇಶನ್, ಆ ಒಂದು ಫಂಡಮೆಂಟಲ್ಸ್ ಅನ್ನುವಂತಹದ್ದು ನಮಗೆ ಚೆನ್ನಾಗಿ ಅರ್ಥ ಆದಾಗ ಇಂತಹ ಪ್ರಶ್ನೆ ನಮಗೆ ಬರೋದಿಲ್ಲ. ನಾನು ಯಾಕೆ ಜಗತ್ತಿಗೆ ಬಂದೆ ಅಂತ ನಾನು ಮತ್ತೆ ಕೇಳೋದಿಲ್ಲ. ಬಂದಿರೋನು ನಾನು ಯಾರು ಅನ್ನುವಂತಹದ್ದು ಗೊತ್ತಾದಾಗ ಇಲ್ಲಿ ಪ್ರಪಂಚ ಅನ್ನುವಂತಹದ್ದು ನನಗೆ ಕಾಣೋದೇ ಇಲ್ಲ. ಅದರಿಂದ ಫಂಡಮೆಂಟಲ್ಸ್ ಶುಡ್ ಬಿ ವೆರಿ ಕ್ಲಿಯರ್.
ಹಾಗಾದರೆ ಈ ಫಂಡಮೆಂಟಲ್ಸ್ಗಳು ಯಾವುದು? ಅರಿವು, ಪ್ರಜ್ಞೆ ಅಥವಾ ಚೈತನ್ಯ, ಕಾನ್ಷಿಯಸ್ನೆಸ್, ಹೀಗೆ ಅನೇಕ ಹೆಸರುಗಳಿಂದ ನಾವು ಇದನ್ನು ಕರಿತೀವಿ. ಇವೆಲ್ಲದರ ಜೊತೆಗೆ ಮತ್ತೆ ಮತ್ತೆ ನಾನು 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 ಅನ್ನುವಂತಹದ್ದು ನಮ್ಮಲ್ಲಿ ಸ್ಫುರಿಸ್ತಾನೆ ಇರುತ್ತೆ. ಹೀಗೆ ಮತ್ತೆ ಮತ್ತೆ ನಮ್ಮಲ್ಲಿ ಸ್ಫುರಿಸ್ತಾ ಇರುವಂತಹ ನಾನು ಅನ್ನುವಂತಹದ್ದೇ ನಿಜವಾದ ಕಾನ್ಷಿಯಸ್ನೆಸ್. ಸೊ ಆ ಒಂದು ನಾನು ಅನ್ನುವಂತಹದ್ದು ಏನು ಅನ್ನೋದನ್ನು ನಾನು ಕ್ಲಿಯರ್ ಮಾಡ್ಕೋಬೇಕು. ಆಗ ನನ್ನ ಅನೇಕ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತೆ. ನಾನು ಅಥವಾ ಕಾನ್ಷಿಯಸ್ನೆಸ್ ಅಥವಾ ಅರಿವು ಆರ್ ಪ್ರಜ್ಞೆ, ಹೀಗೆ ಯಾವುದನ್ನು ನಾವು ಈ ರೀತಿ ಅನೇಕ ಹೆಸರುಗಳಿಂದ ಕರಿತೀವಿ. ನಮ್ಮ ವೇದಾಂತ ಅಥವಾ ಶಾಸ್ತ್ರ ಇಂತಹದ್ದನ್ನು ಓಂ ಅಂತ ಹೇಳುತ್ತೆ. ಮತ್ತು ವೇದಾಂತದಲ್ಲಿ ಓಂ ಅಂತಂದರೆ ಅದು ಪರಮಾತ್ಮನನ್ನು ಕುರಿತು ಸೂಚಿಸುವಂತಹ ಒಂದು ಪದ ಅಂತ ನಾವು ತಿಳ್ಕೊಂಡಿದ್ದೀವಿ. ದಿಸ್ ಓಂ ಈಸ್ ನಥಿಂಗ್ ಬಟ್ ದಿ ಭಗವಾನ್. ಪರಮಾತ್ಮನನ್ನು ಓಂ ಅಂತ ನಾವು ಕರಿತೀವಿ ಅಂತ ಹೇಳ್ತೀವಿ. ಸೊ ಭಗವಂತ ಅಂತ ನಾವೇನು ಹೇಳ್ತೀವಿ, ಪರಮಾತ್ಮ ಅಂತ ಏನು ಹೇಳ್ತೀವಿ, ಸರ್ವಶಕ್ತ ಅಂತೀವಿ. ದಿಸ್ ಓಂ ಈಸ್ ಆಲ್ಸೋ ವೆರಿ ವೆರಿ ಸಿಮಿಲರ್ ಟು ದಟ್. ಅದಕ್ಕಿಂತ ಇದು ಬೇರೆಯಾಗಿ, ಶಬ್ದ ಮಾತ್ರ ಬೇರೆಯಾಗಿ ಕಂಡು ಬರುತ್ತೆ, ಆದರೆ ಅದರ ಅರ್ಥ ಅದೇ ಆಗಿರುತ್ತೆ. ಸೊ ಹೀಗೆ ಓಂ ಅಂತಂದರೆ ಅದು ಭಗವಂತ, ಪರಮಾತ್ಮ ಅಂತ ನಾವು ಹೇಳಿದಾಗ ದ ಸೇಮ್ ಓಂ, ಅದೇ ಓಂ ಅನ್ನುವಂತಹ ಅರ್ಥ ದಟ್ ಈಸ್ ನಥಿಂಗ್ ಬಟ್ ಪ್ಯೂರ್ ಐ. ಈ ಪ್ಯೂರ್ ಐ ಅಂತ ಹೇಳಿದಾಗ ಅದರ ಹಿಂದೆನೇ ಒಂದು ಕ್ವಶನ್ ಬರುತ್ತೆ. ಸೊ ವಾಟ್ ಈಸ್ ಇಂಪ್ಯೂರ್ ಐ? ದಟ್ ಇಂಪ್ಯೂರ್ ಐ ಈಸ್ ಅಹಂ. ವಾಟ್ ಈಸ್ ದಿಸ್ ಅಹಂ? ವೇದಾಂತದಲ್ಲಿ ಸಂಗಾತ ಅಂತ ಹೇಳ್ತಾರೆ. ಸಂಗಾತ ಅಂತಂದರೆ ಸಂಗ್ರಹ, ಅಸೆಂಬ್ಲೇಜ್, ಕಲೆಕ್ಷನ್ ಆಫ್ ಸೋ ಮೆನಿ ಥಿಂಗ್ಸ್ ಈಸ್ ಕಾಲ್ಡ್ ಸಂಗಾತ. ಸೊ ವಾಟ್ ಈಸ್ ದಿಸ್ ಸಂಗಾತ? ದಿಸ್ ಸಂಗಾತ ಈಸ್ ಅಹಂ ಪ್ಯೂರ್ ಅಂತ, ಇಂಪ್ಯೂರ್ ಅಹಂ ಅಂತ ಹೇಳಿದ್ರೆ ವಾಟ್ ಈಸ್ ದಿಸ್ ಸಂಗಾತ? ವಾಟ್ ಈಸ್ ದಿಸ್ ಕಲೆಕ್ಷನ್ ಆಫ್ ಸೋ ಮೆನಿ ಥಿಂಗ್ಸ್? ದೇಹ, ಮನಸ್ಸು, ಬುದ್ಧಿ ಮತ್ತು ಇಂದ್ರಿಯಗಳನ್ನು ನಮ್ಮ ಶಾಸ್ತ್ರ ಸಂಗಾತ ಅಂತ ಕರೆಯುತ್ತೆ. ದೇಹ, ಮನಸ್ಸು, ಇಂದ್ರಿಯಗಳು ಅಂತ ಹೇಳಿದಾಗ ಅವುಗಳು ನಮ್ಮ ಗಮನಕ್ಕೆ ಬರುತ್ತೆ, ಅವುಗಳನ್ನು ನಾವು ಉಪಯೋಗಿಸ್ಕೋತೀವಿ, ಅದರ ಜೊತೆನಲ್ಲೆಲ್ಲ ಇರ್ತೀವಿ ನಾವು. ಸೊ ಪ್ಯೂರ್ ಐ ಅಂತಂದರೆ ಇಟ್ ಈಸ್ ನಥಿಂಗ್ ಬಟ್ ಪ್ರಜ್ಞೆ, ಅರಿವು. ನಾನು ಅನ್ನುವಂತಹದ್ದನ್ನು ನಾನು ಶಬ್ದದ ಮುಖಾಂತರ ಹೇಳ್ಕೊಳ್ದೆ ಹೋದ್ರೂ ಆ ನಾನು ಅನ್ನೋದು ನನಗೆ ಗೊತ್ತಾಗ್ತಾ ಇದೆ. ನಾ ಏನು ಹೇಳ್ಕೊಂಡಿಲ್ಲ, ಶಬ್ದ ಈಚೆ ಬಂದಿಲ್ಲ, ನಾನು ಅಂತ ಹೇಳಿಲ್ಲ, ದೇಹವನ್ನು ನೋಡಿಲ್ಲ, ಮನಸ್ಸನ್ನು ನೋಡಿಲ್ಲ, ಯಾವುದರೊಂದಿಗೂ ನಾನು ಗುರುತಿಸ್ಕೊಳ್ಳದೆ ಹೋದರೂ ಕೂಡ ಅಲ್ಲಿ ನಾನು ಅನ್ನುವ ಅರಿವು ನನ್ನಲ್ಲಿದೆ ಅಂತಂದರೆ ದಟ್ ಈಸ್ ಪ್ಯೂರ್ ಐ. ಸೊ ನಾನು ಅಂತಂದರೆ ದೇಹವಲ್ಲ, ಮನಸ್ಸಲ್ಲ, ಬುದ್ಧಿಯಲ್ಲ ಅಂತ ಹೇಳಿದಾಗ ಈ ಒಂದು ಸಂಗಾತದಲ್ಲಿ ವಾಟ್ ರಿಮೈನ್ಸ್ ದೆನ್? ದೇರ್ ಆರ್ ಸೋ ಮೆನಿ ಕಲೆಕ್ಷನ್ ಆಫ್ ಸೋ ಮೆನಿ ಥಿಂಗ್ಸ್ ಈಸ್ ಸಂಗಾತ. ಅದರಲ್ಲಿ ದೇಹ ಇದೆ, ಮನಸ್ಸಿದೆ, ಬುದ್ಧಿ ಇದೆ, ಇವೆಲ್ಲವೂ ಇದೆ. ಆದರೆ ಇವೆಲ್ಲವನ್ನು ಒಂದೊಂದಾಗಿ ಈಚೆ ಹಾಕ್ತಾ ಬಂದಾಗ ಆ ಸಂಗಾತದಲ್ಲಿ ಇನ್ನೇನೂ ಉಳಿದಿಲ್ಲ ಅಂತ ನಾವು ಅಂದ್ಕೊಂಡಾಗ ಸ್ಟಿಲ್ ಮತ್ತೆ ಹುಡುಕುವಂತಹ ಪ್ರಯತ್ನ ಮಾಡಿದಾಗ ಸಮಥಿಂಗ್ ರಿಮೈನ್ಸ್ ದೇರ್. ವಾಟ್ ರಿಮೈನ್ಸ್ ದೇರ್ ಈಸ್ ಪ್ಯೂರ್ ಐ, ಅರಿವು. ದಟ್ ಈಸ್ ಆತ್ಮಸ್ವರೂಪಿ, ದಟ್ ಈಸ್ ರಿಯಲ್ ಚೈತನ್ಯ. ಇಂತಹ ಪ್ಯೂರ್ ಐ, ಚೈತನ್ಯ, ಆತ್ಮಸ್ವರೂಪಿ, ಪರಮಾತ್ಮ, ಆತ್ಮವಸ್ತು ಈಸ್ ದಿ ಆಧಾರ. ಆ್ಯಂಡ್ ಈ ಆಧಾರದ ಮೇಲೆ ನಾವು ನೋಡ್ತಾ ಇರುವಂತಹ ಈ ಒಂದು ಪ್ರಪಂಚದ ಸೃಷ್ಟಿಯಾಗಿದೆ.
ಇಲ್ಲಿ ನಾವು ಪ್ರಶ್ನೆಯನ್ನು ಸುಲಭವಾಗಿ ನಾವು ಬಗೆಹರಿಸ್ಕೊಂಡ್ವಿ ಅಂತಂದರೆ ಪ್ರಶ್ನೆ ಮತ್ತೆ ಜಟಿಲವಾಗ್ತಾ ಬರುತ್ತೆ. ಪ್ಯೂರೈಸ್ ಆಧಾರ ಫಾರ್ ದಿ ಪ್ರಪಂಚ, ಇಟ್ ಈಸ್ ಓಕೆ. ಬಟ್ ಪ್ರಪಂಚ ಯಾಕೆ ಈ ಒಂದು ಆಧಾರವನ್ನು ಬಳಸಿಕೊಂಡು ತನ್ನ ಅಸ್ತಿತ್ವವನ್ನು ಕಂಡುಕೊಂಡಿದೆ? ಒಟ್ಟಿನಲ್ಲಿ ಕಾನ್ಷಿಯಸ್ನೆಸ್ ಅನ್ನುವ ಆಧಾರದ ಮೇಲೆ ಪ್ರಪಂಚ ಅನ್ನುವಂತಹದ್ದು ನಿಂತಿದೆ, ಅದು ಅರ್ಥ ಆಯಿತು. ಆದರೆ ಯಾಕೆ ಅನ್ನುವಂತಹ ಪ್ರಶ್ನೆಗೆ ವೇದಾಂತ ಬಹಳ ಸ್ಪಷ್ಟವಾಗಿ ಹೇಳುತ್ತೆ. ನಾನು ಅನ್ನುವ ಅರಿವು ಈಸ್ ದಿ ಆಧಾರ ಆಫ್ ದಿಸ್ ಸೃಷ್ಟಿ ಈಸ್ ಅಂಡರ್ಸ್ಟುಡ್. ಬಟ್ ಯಾಕೆ ಅನ್ನುವಂತಹ ಪ್ರಶ್ನೆ ಬಂದಾಗ ದಿ ಶಾಸ್ತ್ರ ಸೇಸ್ ಇಟ್ ಈಸ್ ಬಿಕಾಸ್ ಆಫ್ ದಿ ವಾಸನಾಸ್. ವಾಸನಾಸ್ ಅಂತಂದರೆ ಅವುಗಳು ಕೆಲವು ಕಾಮ ಬೀಜಗಳು ಅಥವಾ ಕಾಮ ಬಯಕೆಗಳು, ಕರ್ಮ ಬೀಜಗಳು ಅಂತ ಹೇಳ್ತಾರೆ. ಈ ಪ್ರಕಾರ ವಾಸನಾಸ್ ಅಂತ ಹೇಳಿದಾಗ ಈ ವಾಸನ ಅನ್ನುವಂತಹದನ್ನು ಮತ್ತಷ್ಟು ಸುಲಭವಾಗಿ ಅರ್ಥ ಮಾಡ್ಕೋಬೇಕು ಅಂತಂದರೆ ರೆಸಿಡ್ಯೂ ಅಂತ ಹೇಳ್ತೀವಿ. ರೆಸಿಡ್ಯೂ ಅಂತ ಹೇಳಿದ್ರೆ ಈಗ ಒಂದು ಪಾತ್ರೆಯಲ್ಲಿ ತುಪ್ಪ ಅಥವಾ ಏನಾದರೂ ಒಂದು ಜಿಡ್ಡಿರುವಂತಹ ಪದಾರ್ಥವನ್ನು ಹಾಕಿ ನಂತರ ಅದನ್ನು ಶುಭ್ರಗೊಳಿಸುವಾಗ ಅದನ್ನು ಯಾವ ರೀತಿ ಕ್ಲೀನ್ ಮಾಡಬೇಕು ಆ ರೀತಿ ಅದನ್ನು ಎಚ್ಚರಿಕೆಯಿಂದ ಕ್ಲೀನ್ ಮಾಡಿರ್ತೀವಿ. ನೋಡಿದ್ರೆ ಮೇಲ್ಗಡೆಯಿಂದ ಸಂಪೂರ್ಣವಾಗಿ ಈ ಒಂದು ಪಾತ್ರೆ ಕ್ಲೀನ್ ಆಗಿದೆ ಅಂತ ಅನ್ನಿಸ್ತಾ ಇದೆ. ಈ ಪಾತ್ರೆ ಕ್ಲೀನ್ ಆಗೋದಕ್ಕೆ ಮುಂಚೆ ಅಲ್ಲಿ ಏನೋ ಒಂದು ಜಿಡ್ಡು ಇರುವಂತಹ ಒಂದು ಪದಾರ್ಥವನ್ನು ನಾನು ಅಲ್ಲಿ ಇಟ್ಟಿದ್ದೆ. ಎಣ್ಣೆ ಇರಬಹುದು, ತುಪ್ಪ ಇರಬಹುದು, ಜೇನುತುಪ್ಪ, ಹೀಗೆ ಅಂಟು ಮಸಿ ಹೀಗೆ ಯಾವುದೇ ಒಂದು ಇರುವಂತಹದ್ದನ್ನು ಆ ಪಾತ್ರೆಯಲ್ಲಿ ಇಟ್ಟಿದ್ದೆ. ನಂತರ ಎಲ್ಲವನ್ನು ತೆಗೆದು ಆ ಪಾತ್ರೆಯನ್ನು ನಾನು ಶುಭ್ರಗೊಳಿಸಿದಾಗ ಮೇಲ್ನೋಟದಿಂದ ಆ ಪಾತ್ರೆ ಬಹಳ ಶುಭ್ರವಾಗಿದೆ ಅಂತ ಅನ್ನಿಸ್ತಾ ಇದೆ. ಎಲ್ಲೂ ಏನೂ ಕಾಣ್ತಾ ಇಲ್ಲ. ಇಟ್ ಲುಕ್ಸ್ ವೆರಿ ಕ್ಲೀನ್. ಬಟ್ ಎಲ್ಲೋ ಒಂದು ಕಡೆ ಒಳಗಡೆಯಿಂದ ಹೀಗೆ ಕೈ ಆಡಿಸ್ಬೇಕಾದ್ರೆ ಸಮಥಿಂಗ್, ಏನೋ ಒಂದು ಸ್ಟಿಕ್ಕಿ, ಏನೋ ಒಂಚೂರು ಅಂಟ್ಕೋತಲ್ಲ, ದಟ್ ಈಸ್ ಕಾಲ್ಡ್ ರೆಸಿಡ್ಯೂ. ಹೀಗೆ ಈ ವಾಸನಾಸ್ ಅಂತಂದರೆ ನಾವು ಅನೇಕ ಜನ್ಮಗಳಿಂದ ಕೆಲವು ಕರ್ಮಗಳನ್ನು ಹೊತ್ಕೊಂಡು ಬಂದಿರ್ತೀವಿ. ಯಾವ್ಯಾವ ಕರ್ಮಗಳನ್ನು ಹೊತ್ಕೊಂಡು ಬಂದಿದ್ದೀವಿ, ಏನೇನು ಕರ್ಮಗಳನ್ನು ನಾವು ನಮ್ಮ ಹಿಂದಿನ ಜನ್ಮಗಳಲ್ಲಿ ಮಾಡಿದ್ದೀವಿ, ಅದು ಯಾವುದು ನಮ್ಮ ಸ್ಮರಣೆಯಲ್ಲಿ ಇಲ್ಲ, ಅದು ಯಾವುದು ನಮಗೆ ಗೊತ್ತಾಗೋದಿಲ್ಲ. ಆದರೂ ಕೂಡ ಆಯಾ ಸಮಯದಲ್ಲಿ ಅನೇಕಗಳು ನಮ್ಮ ಅನುಭವಕ್ಕೆ ಬರ್ತಾ ಇರುತ್ತೆ. ಯಾವ ಅನುಭವಗಳು ಕೂಡ ನಿನಗೆ ಈಗ ಇಂತಹ ಒಂದು ಅನುಭವವನ್ನು ಕೊಡ್ತೀನಿ ಅಂತ ಹೇಳಿ ನಮಗೆ ಅನುಭವವನ್ನು ಕೊಡೋದಿಲ್ಲ. ಆ ಒಂದು ಸಮಯದಲ್ಲಿ ಯಾವ ಅನುಭವ ಆಗಬೇಕಾಗಿರುತ್ತೆ ಆ ಅನುಭವ ಆ ಸಮಯದಲ್ಲಿ ಹಾಗೆ ಆಗತ್ತೆ. ಯಾಕೆ ಆಯಿತು? ಬಿಕಾಸ್ ಆಫ್ ದಿ ವಾಸನಾಸ್, ದಟ್ ಈಸ್ ಕಾಲ್ಡ್ ಕರ್ಮ ಬೀಜ. ಸೊ ಹೀಗೆ ಈ ಕರ್ಮ ಬೀಜ ಅನ್ನುವಂತಹದ್ದು, ವಾಸನಾಸ್ ಅನ್ನುವಂತಹದ್ದು ನಿನ್ನಲ್ಲಿ ಇತ್ತು. ನೀನು ಅಂತ ಹೇಳಿದಾಗ ನಿನ್ನಲ್ಲೂ ಕೂಡ ನಾನು ಅನ್ನುವಂತಹ ಒಂದು ಅರಿವು ಇತ್ತು. ಆ ನಾನು ಅನ್ನುವ ಅರಿವನ್ನು ಆಧಾರವಾಗಿಟ್ಕೊಂಡು ನಿನಗೆ ಒಂದು ಪ್ರಪಂಚ ಅನ್ನುವಂತಹದ್ದನ್ನು ನೀನು ನೋಡ್ತಾ ಇದೆಯಾ. ಅನೇಕ ಸಂದರ್ಭಗಳಲ್ಲಿ ನಾವೆಲ್ಲ ಯಾವ ಥರ ಯೋಚನೆ ಮಾಡ್ತೀವಿ ಲೌಕಿಕ ದೃಷ್ಟಿಯಿಂದ ಅಂತಂದರೆ, ಪ್ರಪಂಚ ಅನ್ನುವಂತಹದ್ದು ಇಟ್ ಈಸ್ ಒನ್ ಆ್ಯಂಡ್ ಓನ್ಲಿ ಒನ್ ಫಾರ್ ಎವ್ರಿಬಡಿ. ನಮ್ಮೆಲ್ರಿಗೂ ಈ ಒಂದು ಪ್ರಪಂಚ ಇದೆ ಅಂತ ನಾವು ಹೇಳ್ತೀವಿ. ಇಟ್ ಈಸ್ 100% ರೈಟ್. ಬಟ್ ಸ್ಟಿಲ್ ಪ್ರತಿಯೊಬ್ಬರಿಗೂ ಕೂಡ ಅವರವರದೇ ಆದ ಒಂದು ಪ್ರಪಂಚ ಇದೆ. ಯಾವುದು ಒಂದು ಒಟ್ಟು ಪ್ರಪಂಚ ಅಂತ ಹೇಳ್ತೀವಿ, ಆ ಒಟ್ಟು ಪ್ರಪಂಚದಲ್ಲಿ ಒಂದು ಭಾಗವನ್ನು ಇಟ್ ಈಸ್ ಮೈ ವರ್ಲ್ಡ್ ಅಂತ ನಾವು ಹೇಳ್ತೀವಿ. ಅದು ನನ್ನ ಬಿಸ್ನೆಸ್ ಇರ್ಬೋದು, ನನ್ನ ಮನೆ ಇರಬಹುದು, ನನ್ನ ಹೆಂಡತಿ ಮಕ್ಕಳಿರಬಹುದು, ನನ್ನದೇ ಒಂದು ಫ್ರೆಂಡ್ಸ್ ಗ್ರೂಪ್ ಇರಬಹುದು, ನನ್ನದೇ ಒಂದು ಹವ್ಯಾಸ ಇರಬಹುದು. ನನಗೆ
ಇಂಪಾರ್ಟೆಂಟಾಗಿ ಬೇಕಾಗಿರುವಂತಹ ಒಂದು ವೆರಿ ಇಂಡಿಪೆಂಡೆಂಟ್ ಏರಿಯಾ ಈಸ್ ಸೆಲೆಕ್ಟೆಡ್ ಇನ್ ದಟ್ ಒಟ್ಟು ಪ್ರಪಂಚ, ಅಂಡ್ ಐ ಕಾಲ್ ದಟ್ ಆಸ್ ಮೈ ಪ್ರಪಂಚ. ಸೊ ಈ ನಿನ್ನ ಅರಿವು ಅಂತ ನೀ ಏನು ಹೇಳ್ತಾ ಇದೆಯಾ, ದಟ್ ಅರಿವು ಈಸ್ ದಿ ಆಧಾರ ಫಾರ್ ದಿ ಪ್ರಪಂಚ, ಅಂಡ್ ದಟ್ ಪ್ರಪಂಚ ಈಸ್ ಕ್ರಿಯೇಟೆಡ್ ಆನ್ ಯುವರ್ ಪ್ರಜ್ಞೆ ಬಿಕಾಸ್ ಆಫ್ ದಿ ವಾಸನಾಸ್. ದೋಸ್ ವಾಸನಾಸ್, ಆ ವಾಸನಗಳನ್ನು ಅಥವಾ ಆ ಕರ್ಮ ಬೀಜಗಳನ್ನು ನೀನೇ ಹೊತ್ತು ಬಂದಿದೀಯಾ, ಅವೆಲ್ಲವೂ ನಿನ್ನದೇ. ಯಾರು ನಿನಗೆ ಅದನ್ನು ಗಿಫ್ಟ್ ಅಂತ ಕೊಟ್ಟಿಲ್ಲ, ಅಥವಾ ನೀನು ಬೇರೆಯವರಿಂದ ಅದನ್ನು ಅಪಹರಿಸಿಲ್ಲ. ನಿನ್ನ ಕರ್ಮ ಬೀಜಗಳನ್ನು, ನಿನ್ನ ವಾಸನಗಳನ್ನು ನೀನೇ ಸ್ವತಃ ನಿನಗಾಗಿ, ಅದು ಇಷ್ಟವೋ ಕಷ್ಟವೋ ನಿನ್ನ ಸಂಪಾದನೆ. ಇಟ್ ಈಸ್ ಯುವರ್ ಲಂಚ್ ಬಾಕ್ಸ್ ಅಲೋನ್. ಸೊ ನಿನ್ನದೇ ಈ ಒಂದು ವಾಸನಗಳ ಕಾರಣದಿಂದ ನಿನಗೆ ನೀನು ಒಂದು ಪ್ರಪಂಚವನ್ನು ನೋಡ್ತಾ ಇದೆಯಾ, ಬಹಳ ಸ್ಪಷ್ಟವಾಗಿ ವೇದಾಂತ ಹೇಳುತ್ತೆ. ಸೊ ಇಟ್ ಈಸ್ ಪ್ರೊಜೆಕ್ಟೆಡ್ ಅಪಾನ್ ಮೈ ಓನ್ ಕಾನ್ಷಿಯಸ್ನೆಸ್. ಸೊ ಈಗ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಇದನ್ನು ಕೂಡ ಅರ್ಥ ಮಾಡ್ಕೊಂಡ್ವಿ. ಪ್ರಪಂಚ, ಅದಕ್ಕೆ ನನ್ನ ಅರಿವು ಅನ್ನುವಂತಹದ್ದು ಆಧಾರ ಅನ್ನುವಂತಹದ್ದು ಗೊತ್ತಾಯಿತು, ಮತ್ತು ಪ್ರಪಂಚ ಅನ್ನುವಂತಹದ್ದು ಯಾಕೆ ಸೃಷ್ಟಿ ಆಯಿತು ಅಂತಂದಿದ್ದಕ್ಕೆ ವೇದಾಂತ ಉತ್ತರ ಕೊಡ್ತು. ನಿನ್ನದೇ ಕರ್ಮ ಬೀಜಗಳ ಕಾರಣದಿಂದ ನಿನಗಾಗಿ ನೀನೇ ಪ್ರಪಂಚವನ್ನು ನೀನೇ ಸೃಷ್ಟಿ ಮಾಡಿಕೊಂಡಿರೋದು. ಈ ಪ್ರಪಂಚ ಸೃಷ್ಟಿಯಾಗಿರುವಂತಹದ್ದು ನಿನ್ನ ವಾಸನಗಳ ಕಾರಣದಿಂದ. ದಟ್ ಮೀನ್ಸ್ ಹಿಯರ್ ಪರಮಾತ್ಮ ಹ್ಯಾಸ್ ನಾಟ್ ಡನ್ ಎನಿಥಿಂಗ್, ಅವನ ಇಂಟರ್ವೆನ್ಷನ್ನೇ ಇಲ್ಲ. ಸೊ ಇದು ನಿನ್ನ ಬಯಕೆ. ಯಾವ ಪ್ರಪಂಚವನ್ನು ನೀನು ನೋಡಿ ಆ ಪ್ರಪಂಚದಲ್ಲಿ ನಾನು ಇದ್ದೀನಿ ಅಂತ ಹೇಳಿ ನಿನ್ನ ಅಸ್ತಿತ್ವವನ್ನು ಅಲ್ಲಿ ನೀನು ಕಂಡುಕೋತಾ ಇದೆಯಾ, ದಟ್ ಪ್ರಪಂಚ ಈಸ್ ಯುವರ್ ಡಿಸೈರ್. ಇದು ಪರಮಾತ್ಮನ ಬಯಕೆಯಲ್ಲ, ನಿನ್ನದೇ ಬಯಕೆ. ಈ ಪ್ರಪಂಚ ಬೇಕು ಅಂತ ನೀನು ಆಸೆ ಪಟ್ಟು ಕೇಳ್ಕೊಂಡಿದ್ಯಾ. ಈಗ ನೀನು ಕೇಳ್ಕೊತಾ ಇದೆಯಲ್ಲ, ಯಾಕೆ ಈ ಪ್ರಪಂಚಕ್ಕೆ ನನ್ನನ್ನು ಕರ್ಕೊಂಬಂದಿದ್ಯಾ ಅಂತ. ಅವನೆಲ್ಲ ಕರ್ಕೊಂಬಂದಿದ್ದು. ಸೊ ಇದು ನನ್ನದೇ ಬಯಕೆ, ಪ್ರಪಂಚ ನನಗೆ ಬೇಕು, ನಾನು ಪ್ರಪಂಚಕ್ಕೆ ಬರಬೇಕು ಅನ್ನುವಂತಹ ಬಯಕೆಯ ಪರಿಣಾಮ ದಿಸ್ ವರ್ಲ್ಡ್ ಈಸ್ ಪ್ರೊಜೆಕ್ಟೆಡ್ ಅಪಾನ್ ಮೈ ಕಾನ್ಷಿಯಸ್ನೆಸ್. ಬಟ್ ಇಂತಹ ಒಂದು ಬಯಕೆ, ನನಗೆ ಪ್ರಪಂಚ ಬೇಕು ಅನ್ನುವಂತಹ ಒಂದು ಬಯಕೆಯನ್ನು ನಾನು ಯಾವಾಗ ನನ್ನಲ್ಲಿ ಅದನ್ನು ಪೋಷಣೆ ಮಾಡಿದೆ, ಹೇಗೆ ನಾನು ಆ ಬಯಕೆಯನ್ನು ಉಂಟು ಮಾಡಿಕೊಂಡೆ. ಬಿಕಾಸ್ ಇದಕ್ಕೆ ಕಾರಣ ಏನು ಅಂತಂದರೆ, ನಾನು ನೇರವಾಗಿ ನನಗೆ ಈ ಒಂದು ಪ್ರಪಂಚದ ಆಸಕ್ತಿ ಇದೆ ಅಂತ ಹೇಳಿ ಪ್ರಪಂಚವನ್ನು ನಾನು ಕೇಳ್ಕೊಳ್ಳಿಲ್ಲ. ನನಗೆ ಪ್ರಪಂಚ ಹೀಗಿರಬೇಕು, ಆ ಪ್ರಪಂಚವನ್ನು ನನಗೆ ಕೊಡು ಅಂತ ನಾನು ಯಾವತ್ತೂ ಕೇಳ್ಕೊಂಡಿಲ್ಲ. ನನಗೆ ಪ್ರಪಂಚ ಬೇಕು ಅಂತ ನೇರವಾಗಿ ಅಂತಹ ಒಂದು ಬಯಕೆಯನ್ನು ನಾನು ಯಾವತ್ತೂ ಕೂಡ ವ್ಯಕ್ತಪಡಿಸಿಲ್ಲ. ಆದರೆ ನಾನೇನು ಅಂದ್ಕೊಂಡಿದ್ದೆ ಅಂತಂದರೆ, ನನಗೆ ಬೇಕಾಗಿರುವಂತಹ ಒಂದು ಸಂತೋಷ, ನೆಮ್ಮದಿ, ತೃಪ್ತಿ, ಶಾಂತಿ, ಆನಂದ, ಹ್ಯಾಪಿನೆಸ್ ಇವೆಲ್ಲ ನನಗಿಂತ ಹೊರಗಿರುವ ಈ ಪ್ರಪಂಚದಲ್ಲಿದೆ. ಜಗತ್ತಿನಲ್ಲಿ ಇವೆಲ್ಲ ಇದೆ. ಹ್ಯಾಪಿನೆಸ್ ಅನ್ನುವಂತಹದ್ದು ನನಗಿಂತ ಹೊರಗಿರುವ ಈ ಜಗತ್ತಿನಲ್ಲಿದೆ. ನಾನು ಜಗತ್ತನ್ನು ಕೇಳ್ತಾ ಇಲ್ಲ. ಜಗತ್ತಿನಲ್ಲಿ ಈ ಒಂದು ಸಂತೋಷ ಇದೆ ಎನ್ನುವಂತಹದ್ದು ನನಗೆ ಗೊತ್ತಾಯ್ತಲ್ಲ. ಸೊ ನಾನು ಕೇಳ್ಕೊತಾ ಇರೋವಂತಹದ್ದು ತೃಪ್ತಿ, ಸಂತೋಷ, ಶಾಂತಿ, ನೆಮ್ಮದಿ ಅದೆಲ್ಲ ಈ ಜಗತ್ತಿನಲ್ಲಿದೆ. ನನಗೆ ಅದು ಬೇಕು ಅಂತ ಕೇಳಿದೆ. ನಾನು ಪ್ರಪಂಚವನ್ನು ಕೇಳಿಲ್ಲ. ನಾನು ಕೇಳಿದ್ದು ಶಾಂತಿ, ನೆಮ್ಮದಿ, ತೃಪ್ತಿ. ಬಟ್ ಇವೆಲ್ಲ ಪ್ರಪಂಚ ಕೊಡ್ತಾ ಇದೆ ಅಂತ ನಾನು ಭಾವಿಸಿದ್ನಲ್ಲ, ಆ ಕಾರಣದಿಂದ ನೀನು ಭಾವಿಸಿದಂತಹ ಆ ಒಂದು ಶಾಂತಿ, ಸಂತೋಷ, ನೆಮ್ಮದಿ ಎನ್ನುವಂತಹದ್ದು ಪ್ರಪಂಚದಲ್ಲಿದೆ, ಪ್ರಪಂಚ ಕೊಡತ್ತೆ ಅಂತ ನೀನು ತಿಳ್ಕೊಂಡಿದ್ಯಲ್ಲ. ಸೊ ಆ ಪ್ರಕಾರನೇ ನಿನಗೆ ಶಾಂತಿ, ನೆಮ್ಮದಿ ಸಿಗಬೇಕು ಅಂತಂದರೆ ಮೊದಲು ಅಲ್ಲಿ ನಿನ್ನ ಪ್ರಪಂಚ ಬರಬೇಕು. ಆ ಪ್ರಪಂಚ ಬಂದು ಅಲ್ಲಿ ಆ ಒಂದು ಶಾಂತಿ, ನೆಮ್ಮದಿ, ಆ ತೃಪ್ತಿ ಅವೆಲ್ಲ ಅಲ್ಲಿದೆಯಾ, ಅದು ಮುಂದಿನ ಕ್ವಶ್ಚನ್ನು. ಸೊ ಪ್ರಪಂಚ ಬರಬೇಕು, ಪ್ರಪಂಚದಲ್ಲಿ ಅದಿದೆ, ಅದು ನನಗೆ ಬೇಕು.
ಸೊ ನೀನು ಕೇಳ್ಕೊಡ್ತಾ ಇದ್ದಿದ್ದು ಹ್ಯಾಪಿನೆಸ್ಸು, ಸಂತೋಷ, ಆನಂದ. ಸೊ ಹೀಗೆ ನಾನು ಹೊರಹಾಕಿದಂತಹ ಈ ಒಂದು ಆಸೆ, ಬಯಕೆಗಳು ಈ ಒಂದು ಅವಕಾಶವನ್ನು ಬಳಸ್ಕೊಂಡು ದಿಸ್ ವರ್ಲ್ಡ್, ದಿಸ್ ಜಗತ್ತು, ಈ ನನ್ನ ಕಾನ್ಷಿಯಸ್ ಅನ್ನುವ ಆಧಾರದ ಮೇಲೆ ನನ್ನಲ್ಲಿ ಸೃಷ್ಟಿಯಾಗಿದೆ. ಹೀಗೆ ಹೇಳಿದಾಗ ಇಲ್ಲಿ ಮತ್ತೊಂದು ಪ್ರಶ್ನೆ ಬರುತ್ತೆ. ನನ್ನ ಆಚಾರ್ಯ ಇರಬಹುದು, ಒಬ್ಬ ಗುರು ಇರಬಹುದು, ಅಥವಾ ವೇದಾಂತ, ಶಾಸ್ತ್ರ, ಉಪನಿಷತ್, ಇವೆಲ್ಲ ನೀನು ಆನಂದ ಸ್ವರೂಪಿ ಅಂತ ಹೇಳಿ ನನ್ನನ್ನು ಆ ರೀತಿ ಕರೀತಾ ಇದೆ. ಅಮೃತಸ್ಯ ಪುತ್ರ, ನಿನಗೆ ನಾಶವೇ ಇಲ್ಲ, ಯು ಆರ್ ಚಿತ್ ಸ್ವರೂಪಿ, ಆನಂದ ಸ್ವರೂಪಿ ನೀನು. ಶಾಸ್ತ್ರ ಮತ್ತು ವೇದಾಂತ ನನ್ನನ್ನು ಆನಂದ ಸ್ವರೂಪಿ ಅಂತ ಕರೆದಿದೆ. ಶಾಸ್ತ್ರದ ಪ್ರಕಾರ, ಉಪನಿಷತ್ಗಳ ಪ್ರಕಾರ ಐ ಆಮ್ ಆಲ್ರೆಡಿ ಹ್ಯಾಪಿ. ನನ್ನ ಸ್ವರೂಪವೇ ಆನಂದ, ನನ್ನ ಸ್ವರೂಪವೇ ಸಂತೋಷ ಅಂತಂದ ಮೇಲೆ ನಾನು ಯಾಕೆ ಆನಂದ ಮತ್ತು ಸಂತೋಷವನ್ನು ಬೇಕು ಅಂತ ಹೇಳಿ ಅದಕ್ಕಾಗಿ ಜಗತ್ತಿನ ಮೇಲೆ ನಾನು ಅವಲಂಬಿತನಾದೆ? ಈ ಒಂದು ಪ್ರಶ್ನೆ ಕೂಡ ನಮ್ಮಲ್ಲಿ ಬರುತ್ತೆ. ಶಾಸ್ತ್ರ ಹೇಳಿರೋದು ಸತ್ಯ. ನೀನು ಅಂತಂದರೆ ಯು ಆರ್ ಆತ್ಮಸ್ವರೂಪಿ, ಆನಂದ ಸ್ವರೂಪಿ, ಸಂತೋಷ ಸ್ವರೂಪಿ, ನೋ ಡೌಟ್ ಅಬೌಟ್ ಇಟ್. ಶಾಸ್ತ್ರ ಈಸ್ ವೆರಿ ಕ್ಲಿಯರ್, ಶಾಸ್ತ್ರ ಈಸ್ ರೈಟ್. ಬಟ್ ಶಾಸ್ತ್ರ ಹೇಳಿರುವಂತಹದ್ದು ಈವರೆಗೆ ನನ್ನ ಅನುಭವಕ್ಕೆ ಬಂದಿಲ್ಲ. ಶಾಸ್ತ್ರ ಇರ್ಬೋದು, ಒಬ್ಬ ಗುರು ಇರ್ಬೋದು, ಮತ್ತೆ ಮತ್ತೆ ಹೇಳ್ತಾ ಇದ್ದಾನೆ ಯು ಆರ್ ಆನಂದ ಸ್ವರೂಪಿ ಅಂತ. ಬಟ್ ನಾನು ಆನಂದ ಸ್ವರೂಪಿ ಅಥವಾ ಸಂತೋಷ ಸ್ವರೂಪಿ ಅನ್ನುವಂತಹದ್ದು ಇಲ್ಲಿಯವರೆಗೆ ನನಗೆ ಅದರ ಅನುಭವವೇ ಆಗಿಲ್ವಲ್ಲ. ಅನುಭವ ಆಗಿಲ್ಲದ ಕಾರಣ ನಾನು ಸಂತೋಷ ಮತ್ತು ಆನಂದವನ್ನು ಈ ಪ್ರಪಂಚದಲ್ಲಿ ನಾನು ಅದನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಬಂದೆ. ಶಾಸ್ತ್ರ ಹೇಳಿದರೂ ಕೂಡ ನನಗೆ ಅದರ ಅನುಭವ ಆಗಿಲ್ಲದೆ ಇದ್ದಿದ್ದರಿಂದ ನನಗೆ ಬೇಕಾಗಿರುವಂತಹ ಆನಂದ ಮತ್ತು ಸಂತೋಷ ಅನ್ನುವಂತಹದ್ದು ಹೊರಗಿರುವ ಜಗತ್ತಿನಲ್ಲಿದೆ, ಅದು ನನ್ನಲ್ಲಿ ಇಲ್ಲ. ನನಗೆ ಆನಂದ ಮತ್ತು ಸಂತೋಷ ಬೇಕಾಗಿದೆ, ಅದು ನನ್ನ ಬಳಿ ಇಲ್ಲ, ಅದು ಜಗತ್ತಿನ ಬಳಿ ಇದೆ. ಆದ್ದರಿಂದ ಜಗತ್ತಿನಲ್ಲಿ ಇರುವಂತಹ ಆನಂದ ಮತ್ತು ಸಂತೋಷ ನನಗೆ ಬೇಕು ಅಂತ ಹೇಳಿ ನಾನು ಆನಂದ ಮತ್ತು ಸಂತೋಷಕ್ಕಾಗಿ ಜಗತ್ತಿನ ಮೇಲೆ ನಾನು ಅವಲಂಬಿತನಾದೆ. ಸೊ ಹೀಗೆ ನಾನು ಪ್ರಪಂಚ ಅಥವಾ ಜಗತ್ತು ಅಂತ ಹೇಳಿದಾಗ ನೇರವಾಗಿ ನಾನು ಜಗತ್ತನ್ನು ಬಯಸಲಿಲ್ಲ. ಜಗತ್ತಿನಲ್ಲಿ ಇರಬಹುದಾದ ಸಂತೋಷ ಮತ್ತು ಆನಂದವನ್ನು ನಾನು ಅನುಭವಿಸಬೇಕು, ಅದು ನನಗೆ ಬೇಕು ಅಂತ ಹೇಳಿ ಇಂಡೈರೆಕ್ಟಾಗಿ ನಾನು ಪ್ರಪಂಚವನ್ನು ಬಯಸಿದೆ. ಯಾಕೆ ಹೀಗಾಯಿತು? ಬಿಕಾಸ್ ಐ ಡು ನಾಟ್ ನೋ ಹೂ ಆಮ್ ಐ. ನಾನು ಯಾರು ಅನ್ನುವಂತಹ ಒಂದು ನನ್ನ ನೈಜ ಸ್ವರೂಪ ನನಗೆ ಗೊತ್ತಿಲ್ಲ. ಅದು ಗೊತ್ತಿಲ್ಲದೆ ಇದ್ದಿದ್ದರಿಂದ ನಾನು ಆನಂದ ಸ್ವರೂಪಿ ಅಂತ ನನಗೆ ಗೊತ್ತಾಗಲಿಲ್ಲ. ಸೊ ನಾನು ಆನಂದ ಸ್ವರೂಪಿ ಅಲ್ಲ ಅನ್ನುವ ಅನುಭವ ನನಗಾಗಿದ್ದರಿಂದ ನನಗೆ ಬೇಕಾದಂತಹ ಸಂತೋಷವನ್ನು ನಾನು ಈ ಜಗತ್ತಿನ ಮೇಲೆ ಎಕ್ಸ್ಪೆಕ್ಟ್ ಮಾಡಿ ಈ ಜಗತ್ತು ನನಗೆ ಅದನ್ನು ಕೊಡುತ್ತೆ ಅಂತ ಹೇಳಿ ನಾನು ಜಗತ್ತಿನ ಮೇಲೆ ನಾನು ಅವಲಂಬಿತನಾದೆ. ಸೊ ನನಗೆ ನಾನು ಯಾರು ಅನ್ನುವಂತಹ ನನ್ನ ನಿಜವಾದ ಸ್ವರೂಪ, ನನ್ನ ನೈಜ ಸ್ವರೂಪ ನನಗೆ ಗೊತ್ತಿಲ್ಲ. ಯಾಕೆ ನನಗೆ ಗೊತ್ತಿಲ್ಲ? ಇಟ್ ಈಸ್ ಬಿಕಾಸ್ ಆಫ್ ದಿ ಅಜ್ಞಾನ ಅಂಡ್ ಅವಿದ್ಯೆ. Ignorance is the root cause for my sufferings. ಸೊ ಅಜ್ಞಾನವೇ ನಾನು ಸಂತೋಷ ಮತ್ತು ಆನಂದವನ್ನು ಹೊರ ಪ್ರಪಂಚದಲ್ಲಿ ಹುಡುಕುವಂತೆ ಮಾಡಿರುವಂತಹದ್ದು. ಇದಕ್ಕೆ ಮುಖ್ಯ ಕಾರಣ ನನ್ನ ಅಜ್ಞಾನ. ಸೊ ಈ ಸಂದರ್ಭದಲ್ಲಿ ಆಚಾರ್ಯ ಶಂಕರರು ಒಂದು ಮಾತು ಹೇಳ್ತಾರೆ. ಹಿ ಯೂಸಸ್ 3 ವರ್ಡ್ಸ್, 3 ಟರ್ಮ್ಸ್. ಏನು ಅಂತಂದರೆ ಅವಿದ್ಯಾ, ಕಾಮ ಮತ್ತು ಕರ್ಮ ಅನ್ನುವಂತಹದ್ದು. ಈ ಕಾರಣದಿಂದ ಈ ಒಂದು ಪ್ರಪಂಚ ಅಥವಾ ನಾನು ಪ್ರಪಂಚಕ್ಕೆ ಬಂದೆ ಅಥವಾ ಸಂತೋಷ ಅನ್ನುವಂತಹದ್ದನ್ನು ಹೇಗೆ ಹುಡುಕ್ತೀನಿ, ಯಾಕೆ ಹುಡುಕ್ತೀನಿ, ಇದಕ್ಕೆಲ್ಲ ಕಾರಣ ಏನು ಅಂತಂದರೆ ಆಚಾರ್ಯರು ಹಿ ಯೂಸಸ್ ದೀಸ್ 3 ಟರ್ಮ್ಸ್, ಅವಿದ್ಯೆ, ಕಾಮ ಮತ್ತು ಕರ್ಮ.
ಅವಿದ್ಯೆಯ ಕಾರಣದಿಂದ ನಾನು ನನ್ನಲ್ಲಿ ಕೆಲವು ಕೊರತೆಗಳನ್ನು ಕಾಣೋದಕ್ಕೆ ಶುರು ಮಾಡಿದೆ. ಅವಿದ್ಯೆಯ ಕಾರಣದಿಂದ ನನ್ನಲ್ಲಿ ಇದ್ದಂತಹ ಕೊರತೆಗಳನ್ನು ನಾನು ಕಂಡಿದ್ದು, ಆ ಕೊರತೆಗಳು ಯಾವುದು ಅಂತಂದರೆ ಐ ಆಮ್ ನಾಟ್ ಫುಲ್. ಯಾವ ರೀತಿ ಐ ಆಮ್ ನಾಟ್ ಫುಲ್? ಐ ಆಮ್ ನಾಟ್ ಹ್ಯಾಪಿ. ಯಾಕೆ ನಾನು ಸಂತೋಷವಾಗಿಲ್ಲ? ಅನೇಕ ಕಾರಣಗಳು. ಉದಾಹರಣೆಗೆ, ಈಗ ನನ್ನ ಹತ್ರ ವಾಸ ಮಾಡೋದಕ್ಕೆ ಒಂದು ಮನೆ ಇದೆ. ಬಟ್ ನಾ ಏನನ್ಕೋತೀನಿ, ನನ್ನ ಹತ್ರ ಇರುವಂತಹ ಈ ಮನೆ ಬಹಳ ಚಿಕ್ಕದು, ನನಗಿನ್ನೂ ದೊಡ್ಡ ಮನೆ ಬೇಕು. ಅಥವಾ ನನ್ನಲ್ಲಿ ಹಣ ಇದೆ, ನನಗೆ ಇಷ್ಟು ಹಣ ಸಾಲೋದಿಲ್ಲ. ನನ್ನ ಹತ್ರ ಇಷ್ಟು ಬಟ್ಟೆ ಇದೆ, ಇಷ್ಟು ಬಟ್ಟೆ ಸಾಲೋದಿಲ್ಲ. ಹೀಗೆ ಅನೇಕ ಕೊರತೆಗಳನ್ನು ನಾನು ನನ್ನಲ್ಲಿ ಕಾಣ್ತಾ ಇದ್ದೀನಿ. ಇವೆಲ್ಲವನ್ನು ನಾನು ನನ್ನನ್ನು ದೇಹದೊಂದಿಗೆ ಗುರುತಿಸಿಕೊಂಡು ಈ ಕೊರತೆಗಳನ್ನು ದೇಹದ ಮೂಲಕ ನೋಡಿ ದೇಹವನ್ನು ನಾನು ಅಂತ ನಂಬಿದ್ರಿಂದ ನನ್ನಲ್ಲಿ ಅನೇಕ ಕೊರತೆಗಳು ಕಾಣೋದಕ್ಕೆ ಶುರುವಾಯಿತು. ಸೊ ನನ್ನಲ್ಲಿ ಅನೇಕ ಕೊರತೆಗಳು ಇದ್ದಿದ್ದರಿಂದ ನನ್ನಲ್ಲಿ ಆಸೆ ಮತ್ತು ಬಯಕೆ ಎನ್ನುವಂತಹದ್ದು ಜಾಸ್ತಿ ಆಗ್ತಾ ಬಂತು. ದಿಸ್ ಆಸೆ ಅಂಡ್ ಬಯಕೆ ಈಸ್ ಕಾಲ್ಡ್ ಕಾಮ. ಸೊ ಈ ಕಾಮಕ್ಕೆ ಕಾರಣ ಏನು? ನನ್ನಲ್ಲಿ ಇದ್ರೂ ಕೂಡ ಅದು ಸಾಲದು ಅಥವಾ ಇನ್ನೂ ಬೇಕು ಅನ್ನುವಂತಹ ಕಾಮ ಈಸ್ ಬಿಕಾಸ್ ಆಫ್ ದಿ ಅಜ್ಞಾನ. ಯಾವ ರೀತಿಯಲ್ಲಿ ಅದನ್ನು ಅಜ್ಞಾನ ಅಂತ ಹೇಳ್ಬೋದು? ಫಾರ್ ಎಕ್ಸಾಂಪಲ್, ಮನೆ ಎನ್ನುವಂತಹದ್ದು ದೊಡ್ಡದಿರಬಹುದು ಅಥವಾ ಚಿಕ್ಕದಿರಬಹುದು. ಹೆಚ್ಚಿನ ಸಮಯವನ್ನು ನಾನು ಮನೆಯಿಂದ ಹೊರಗಡೆ ಕಳೀತೀನಿ. ಅನೇಕ ಸಂಪಾದನೆಗಳ ಕಾರಣಕ್ಕಾಗಿ ಮನೆಯಿಂದ ಈಚೆ ಬಂದಿರ್ತೀನಿ. ಮತ್ತು ಮನೆ ಎಷ್ಟು ದೊಡ್ಡದಿರಲಿ ಎಷ್ಟು ಚಿಕ್ಕದಿರಲಿ, ರಾತ್ರಿ ನಾನು ಮನೆಗೆ ಹೋಗಿ ಮಲ್ಕೋತೀನಿ ಅಂತಂದಾಗ ನನಗೆ ಬೇಕಾಗಿರುವಂತಹ ಸ್ಪೇಸ್ ವೆರಿ ಲಿಟ್ಲ್. ದೆನ್ ವೈ ಡು ಯು ವಾಂಟ್ ಎ ಬಿಗ್ಗರ್ ಹೌಸ್? ಬಿಕಾಸ್ ಆಫ್ ದಿ ಅಜ್ಞಾನ. ದಟ್ ಮೀನ್ಸ್ ಎಲ್ಲೋ ದೊಡ್ಡ ಮನೆ ಇದ್ದರೆ ನಾನು ತುಂಬ ದೊಡ್ಡದಾಗಿ ಮಲ್ಕೋತೀನಿ. ಇಲ್ಲ, ಎಷ್ಟೇ ದೊಡ್ಡ ಮನೆ ಇದ್ದರೂ ಕೂಡ ನನ್ನ ಶರೀರದ ಗಾತ್ರ ಈಸ್ 3/6. ದಟ್ಸ್ ಆಲ್. ಮತ್ತೆ ದೊಡ್ಡ ಮನೆ ಬೇಕು ಅನ್ನುವಂತಹದ್ದು ನನ್ನಲ್ಲಿ ಯಾಕೆ ಉಂಟಾಯಿತು? ಅಂತಹ ಆಸೆ ಬಯಕೆ ನನ್ನಲ್ಲಿ ಯಾಕೆ ಉಂಟಾಯಿತು? ಬಿಕಾಸ್ ಆಫ್ ದಿ ಅಜ್ಞಾನ. ನನಗೆ ಇದು ಸಾಲದು ಅಂತ ಭಾವಿಸಿ ನಾನು ನನ್ನಲ್ಲಿರುವಂತಹದ್ದನ್ನು ಮತ್ತಷ್ಟು ಬೇಕು ಅಂತ ಹೇಳಿ ನನ್ನಲ್ಲಿ ಕೆಲವು ಕೊರತೆಗಳಿದೆ ಅಂತ ಹೇಳಿದೆ. ಸೊ ಕೊರತೆಗಳು ಕಂಡು ಬರೋದಕ್ಕೆ ಮುಖ್ಯ ಕಾರಣ ಈಸ್ ಅಜ್ಞಾನ. ಅಜ್ಞಾನದ ಕಾರಣದಿಂದ ನನಗೆ ಮತ್ತೆ ಕೆಲವುಗಳು ಬೇಕು ಅನ್ನುವಂತಹದ್ದು ಕಾಮ. ಸೊ ಈ ಆಸೆ ಬಯಕೆಗಳು ನನ್ನನ್ನು ಪ್ರಚೋದಿಸಿದಾಗ ಅವುಗಳನ್ನು ನಾನು ಪಡ್ಕೋಬೇಕು ಅಂತ ಹೇಳಿ ನಾನು ಕರ್ಮದಲ್ಲಿ ನಿರತನಾಗ್ತೇನೆ. ಸೊ ಹೀಗೆ ಆಚಾರ್ಯ ಶಂಕರರು ಅವಿದ್ಯ, ಕಾಮ ಮತ್ತು ಕರ್ಮ ಈ ಕಾರಣದಿಂದ ನೀನು ಪ್ರಪಂಚಕ್ಕೆ ಬರೋ ಹಾಗಾಯಿತು. ಮುಖ್ಯವಾಗಿ ನಿನಗೆ ನೀನು ಯಾರು ಅನ್ನುವಂತಹದ್ದು ಅದನ್ನು ತಿಳ್ಕೊಳ್ಳುವಂತಹ ಪ್ರಯತ್ನವನ್ನೇ ಮಾಡಲಿಲ್ಲ. ನಾನು ಯಾರು ಅನ್ನುವಂತಹದ್ದು ನನಗೆ ಗೊತ್ತಿಲ್ಲ. ಆದ್ದರಿಂದ ಆನಂದ ಅಥವಾ ಸಂತೋಷ ಅನ್ನುವಂತಹದ್ದು, ನನ್ನ ನೈಜ ಸ್ವರೂಪ ಅನ್ನುವಂತಹದ್ದು ನನಗೆ ಮನದಟ್ಟಾಗಲಿಲ್ಲ. ಸೊ ನಾನೇ ಸಂತೋಷ, ನನ್ನ ಸ್ವರೂಪವೇ ಆನಂದ ಅನ್ನುವಂತಹದ್ದು ನನಗೆ ಮನದಟ್ಟಾಗಲಿಲ್ವಲ್ಲ, ಆ ಕಾರಣದಿಂದ ನನ್ನಲ್ಲಿ ಬಯಕೆ ಎನ್ನುವಂತಹದ್ದು ಉಂಟಾಯಿತು. ಯಾವಾಗ ಹೀಗೆ ಬಯಕೆ ಎನ್ನುವಂತಹದ್ದನ್ನು ನಾನು ಹೊರಹಾಕ್ತೀನಿ, ವ್ಯಕ್ತಪಡಿಸ್ತೀನಿ, ಆಗ ಜಗತ್ತು ನನ್ನ ಅರಿವು ಅನ್ನುವ ಪರದೆಯ ಮೇಲೆ ಸೃಷ್ಟಿಯಾಗುತ್ತೆ. ಸೊ ಇದಕ್ಕೆಲ್ಲ ಕಾರಣ ಏನು ಅಂತಂದರೆ ಸ್ಟಾರ್ಟಿಂಗ್ ಪಾಯಿಂಟ್ ಈಸ್ ಅವಿದ್ಯ, ಸೆಲ್ಫ್ ಇಗ್ನೋರೆನ್ಸ್, ಆತ್ಮದ ಬಗ್ಗೆ ಇರುವಂತಹ ಅಜ್ಞಾನ. ಐ ಡು ನಾಟ್ ನೋ ಹೂ ಆಮ್ ಐ, ಸೆಲ್ಫ್ ಇಗ್ನೋರೆನ್ಸ್ ಅಂತ ಹೇಳ್ತಾರೆ. ಸೊ ದಿಸ್ ಈಸ್ ದಿ ಹೈಯೆಸ್ಟ್ ಅಜ್ಞಾನ ಅಕಾರ್ಡಿಂಗ್ ಟು ದಿ ಶಾಸ್ತ್ರ. ಈ ಅವಿದ್ಯ ಅಜ್ಞಾನವೇ ಈ ಜಗತ್ತಿನ ಸೃಷ್ಟಿಗೆ ಕಾರಣವಾಗಿದೆ.
ಮತ್ತು ಓಂ ಅನ್ನುವಂತಹದ್ದು ನಿಜವಾದ ಪ್ಯೂರ್ ಕಾನ್ಷಿಯಸ್ನೆಸ್. ಪ್ಯೂರ್ ಐ ಈಸ್ ಓಂ. ಓಂ ಈಸ್ ಭಗವಂತ. ಆ ಪ್ಯೂರ್ ಐ ಅನ್ನುವಂತಹದ್ದು ನಾನು. ಹೆಚ್ಚು ಆಲೋಚನೆಯನ್ನು ಮಾಡ್ತಾ ಹೋದರೆ, ನಾನು ಯಾರು ಅನ್ನುವಂತಹದ್ದನ್ನು ನಾನು ಹುಡುಕುವ ಪ್ರಯತ್ನವನ್ನು ಮಾಡಿದ್ರೆ, ನಾನು ಅರಿವು ಆಗಿರ್ತೀನಿ, ಪ್ರಜ್ಞೆ ಆಗಿರ್ತೀನಿ, ಚೈತನ್ಯ ಆಗಿರ್ತೀನಿ, ಆತ್ಮವಸ್ತುವಾಗಿರ್ತೀನಿ, ಪರಮಾತ್ಮನೇ ಆಗಿರ್ತೀನಿ, ಭಗವಂತನಾಗಿರ್ತೀನಿ. ಐ ಆಮ್ ಆಲ್ಸೋ ಓಂ. ಆದರೆ ನಾನು ಪರಮಾತ್ಮ ಅನ್ನುವಂತಹ ಒಂದು ಜ್ಞಾನ ನನಗೆ ಸಿಗ್ತಾ ಇಲ್ಲ. ಈ ಕಾರಣದಿಂದ ನಮಗೆ ನನ್ನಲ್ಲಿ ಒಂದು ಬಯಕೆ ಎನ್ನುವಂತಹದ್ದು ಹುಟ್ಟಿತು. ಆ ಬಯಕೆ ಹುಟ್ಟಿದ ನಂತರ ಜಗತ್ತು ಅನ್ನುವಂತಹದ್ದು ನನ್ನ ಅರಿವಿನ ಮೇಲೆ ಸೃಷ್ಟಿಯಾಯಿತು. ಆದರೆ ನೇರವಾಗಿ ನನಗೆ ಜಗತ್ತು ಬೇಕಿಲ್ಲ. ನನಗೆ ಬೇಕಾಗಿರುವಂತಹದ್ದು ಸಂತೋಷ ಮತ್ತು ಆನಂದ. ಐ ನೆವರ್ ವಾಂಟೆಡ್ ದಿಸ್ ವರ್ಲ್ಡ್. I want only and Ananda and Santosha. But unfortunately, this Ananda and Santosha, they are in this world. So I have to accept this world in order to get this Santosha and Ananda. ಅದರಿಂದ ನನಗೆ ಜಗತ್ತು ಅನ್ನುವಂತಹದ್ದು ನೇರವಾಗಿ ಬೇಕಿರಲಿಲ್ಲ. ಜಗತ್ತಿನಲ್ಲಿ ಆನಂದ ಮತ್ತು ಸಂತೋಷ ಇದೆ ಅನ್ನುವ ಭಾವನೆ ನನ್ನಲ್ಲಿ ಇದ್ದಿದ್ದರಿಂದ ಆನಂದ ಮತ್ತು ಸಂತೋಷಕ್ಕಾಗಿ ನಾನು ಜಗತ್ತಿನ ಬಯಕೆಯನ್ನು ನನ್ನಲ್ಲಿ ಹುಟ್ಟುವಂತೆ ನಾನು ಅದನ್ನು ವ್ಯಕ್ತಪಡಿಸಿದೆ. ಸೊ ಯಾವಾಗ ಈ ಒಂದು ಜಗತ್ತು ನನಗೆ ಸಂತೋಷ ಮತ್ತು ಆನಂದವನ್ನು ಕೊಡುತ್ತೆ ಅನ್ನುವ ಮನವರಿಕೆ ಆಗುತ್ತೆ, ಆ ಕ್ಷಣದಲ್ಲಿ ಇದರ ಜೊತೆಗೆ ಮತ್ತೆ 3 ಬೇರೆ ಬೇರೆ ವಸ್ತುಗಳು ಕೂಡ ನನ್ನಲ್ಲಿ ಹುಟ್ಟುತ್ತೆ. ಯಾವಾಗ ನನಗೆ ಸಂತೋಷ ಮತ್ತು ಆನಂದ ಬೇಕು ಅಂತ ನಾನು ಅನ್ಕೋತೀನಿ, ಆ ಕ್ಷಣದಲ್ಲಿ ನನಗೆ ಜಗತ್ತು ಕೂಡ ಬೇಕು ಅನ್ನುವಂತಹದ್ದು ಇಂಡೈರೆಕ್ಟ್ ಅಪ್ಲಿಕೇಶನ್. ಡೈರೆಕ್ಟಾಗಿ ನಾನು ಸಂತೋಷ ಮತ್ತು ಆನಂದಕ್ಕೆ ಅಪ್ಲೈ ಮಾಡಿದೆ, ಆದರೆ ಇಂಡೈರೆಕ್ಟಾಗಿ ನಾನು ಜಗತ್ತು ನನಗೆ ಬೇಕು ಅಂತ ಹೇಳಿ ಅದಕ್ಕೂ ಕೂಡ ನಾನು ಅಪ್ಲಿಕೇಶನ್ ಹಾಕಿದೆ. ಈ ಅರ್ಥ. ಯಾವಾಗ ಜಗತ್ತು ಅನ್ನುವಂತಹದ್ದು ನನಗೆ ಸಿಗತ್ತೆ ಅನ್ನೋದು ಗೊತ್ತಾಗುತ್ತೆ, ಆಗ ಅದರ ಜೊತೆಯಲ್ಲಿ ನನಗೆ ಆ ಜಗತ್ತನ್ನು ಅನುಭವಿಸೋದಕ್ಕೆ ಮತ್ತೆ 3 ಬೇರೆ ಬೇರೆ ವಸ್ತುಗಳು ಬೇಕಾಗುತ್ತೆ. ಯಾವುದು ಆ 3 ವಸ್ತುಗಳು? ದ ಫೀಲ್ಡ್ ಆಫ್ ಎಕ್ಸ್ಪೀರಿಯನ್ಸ್. ಅನುಭವವನ್ನು ಗಳಿಸಿಕೊಳ್ಳಲು ಒಂದು ಕ್ಷೇತ್ರ ಅನ್ನುವಂತಹದ್ದು ನನಗೆ ಬೇಕಾಗುತ್ತೆ. ಎರಡನೇದು, ಐ ನೀಡ್ ಎನ್ ಇನ್ಸ್ಟ್ರೂಮೆಂಟ್ ಟು ಎಕ್ಸ್ಪೀರಿಯನ್ಸ್. ಅನುಭವ ಅನ್ನುವಂತಹದ್ದು ನನಗೆ ಆಗಬೇಕು ಅಂತಂದರೆ ನನಗೆ ಒಂದು ಉಪಕರಣ ಬೇಕು. ಮೂಲವಾಗಿ ಯಾವುದೇ ಒಂದು ಅನುಭವ ಆಗಲಿ, ಸಂತೋಷದ ಅನುಭವ ಆಗಲಿ, ದುಃಖದ ಅನುಭವ ಆಗಲಿ, ಆ ಅನುಭವ ಆಗುವಂತಹದ್ದು ದೇಹ ಮತ್ತು ಮನಸ್ಸಿಗೆ ಮಾತ್ರ. ಎಕ್ಸ್ಪೀರಿಯನ್ಸ್ ಅಂತ ಹೇಳಿದಾಗ ಇಟ್ ಕ್ಯಾನ್ ಹ್ಯಾಪನ್ ಐದರ್ ಅಟ್ ದಿ ಲೆವೆಲ್ ಆಫ್ ದಿ ಬಾಡಿ ಆರ್ ಅಟ್ ದಿ ಲೆವೆಲ್ ಆಫ್ ದಿ ಮೈಂಡ್. ಅವೆರಡು ಬಿಟ್ಟು ಇನ್ಯಾವ ಜಾಗದಲ್ಲೂ ನಮಗೆ ಅನುಭವ ಅನ್ನುವಂತಹದ್ದು ಆಗದೇ ಇಲ್ಲ. ಆದ್ದರಿಂದ ದ ಫೀಲ್ಡ್ ಆಫ್ ಎಕ್ಸ್ಪೀರಿಯನ್ಸ್ ಅಂತಂದರೆ ಈ ಜಗತ್ತಿನಲ್ಲಿ ಅನುಭವವನ್ನು ಗಳಿಸಿಕೊಳ್ಳಲು ಒಂದು ಕ್ಷೇತ್ರ, ಎನ್ ಏರಿಯಾ, ಎ ಫೀಲ್ಡ್ ಈಸ್ ರಿಕ್ವೈರ್ಡ್. ಆ ನಂತರದಲ್ಲಿ ಐ ನೀಡ್ ಎನ್ ಇನ್ಸ್ಟ್ರೂಮೆಂಟ್. ನನಗೆ ಒಂದು ಉಪಕರಣ ಬೇಕು. ಯಾಕೆ ಬೇಕು? ಅನುಭವವನ್ನು ಗಳಿಸಿಕೊಳ್ಳಲು. ಯಾವ ರೀತಿಯ ಇನ್ಸ್ಟ್ರೂಮೆಂಟ್ ಬೇಕು? ದೇಹ ಮತ್ತು ಮನಸ್ಸು ಅನ್ನುವಂತಹ ಒಂದು ಉಪಕರಣ ನನಗೆ ಬೇಕು. ಕೊನೆಯದಾಗಿ ಅನುಭವ ಆಗ್ತಾ ಇದೆ ಅಂತಂದಾಗ ಆ ಅನುಭವವನ್ನು ಅನುಭವಿಸಿಕೊಳ್ಳಲು, ಅದರ ಅನುಭವ ನನಗೆ ಆಯಿತು ಅಂತ ಹೇಳ್ಕೊಳ್ಳೋದಕ್ಕೆ ನಾನು ಅನುಭವಿ ಆಗಬೇಕು. ಐ ನೀಡ್ ಎನ್ ಎಕ್ಸ್ಪೀರಿಯನ್ಸರ್. ಸೊ ಈ ಎಲ್ಲವೂ ಸೇರಿದಾಗ ನಾನು ಯಾಕೆ ಈ ಪ್ರಪಂಚಕ್ಕೆ ಬಂದೆ ಎನ್ನುವಂತಹದ್ದು ಇಲ್ಲಿ ಉತ್ತರ ಸಿಗುತ್ತೆ. ಸೊ ನನಗೆ ಯಾಕೆ ಈ ಮನುಷ್ಯ ಜನ್ಮ ಸಿಕ್ತು? ಬಿಕಾಸ್ ಒಂದು ಎಕ್ಸ್ಪೀರಿಯನ್ಸ್ ಅನ್ನುವಂತಹದ್ದನ್ನು ನನಗೆ ಎಕ್ಸ್ಪೀರಿಯನ್ಸ್ ಆಗಬೇಕು ಅಂತ ಹೇಳಿ ನನಗೆ ಒಂದು ಇನ್ಸ್ಟ್ರೂಮೆಂಟ್ ಬೇಕು ಅಂತ ಕೇಳ್ಕೊಂಡಿರ್ತೀನಿ. ದಟ್ ಇನ್ಸ್ಟ್ರೂಮೆಂಟ್ ಈಸ್ ದಿಸ್ ಬಾಡಿ ಆ್ಯಂಡ್ ಮೈಂಡ್. ಅಂಡ್ ಆ ಅನುಭವ ನನಗೆ ಆಗಲೇಬೇಕು. ಐ ನೀಡ್ ದಟ್ ಎಕ್ಸ್ಪೀರಿಯನ್ಸ್ ಅಂತ ಹೇಳಿದ್ರಿಂದ ಐ ಮೈ ಸೆಲ್ಫ್
became an experiencer to experience this in this experience world. ಸೊ ನಾವು ನಮಗೆ ಅನೇಕ ಸಂದರ್ಭಗಳಲ್ಲಿ ಪ್ರಶ್ನೆ ಮಾಡ್ತೀವಿ, ನಾನು ಯಾಕೆ ಹುಟ್ಟಿದೆ, ನನಗೆ ಯಾಕೆ ಇಂಥದ್ದಾಯಿತು, ನನಗಿದು ಹೇಗೆ ಸಿಕ್ತು, ನನಗಿದು ಯಾಕೆ ಸಿಕ್ಕಲಿಲ್ಲ, ಎಲ್ಲವನ್ನ ನಾವೇ ಕೇಳ್ಕೊಂಡಿರ್ತೀವಿ. ಪ್ರತಿಯೊಂದು ನಾನು ಕೇಳ್ಕೊಂಡಿರ್ತೀನಿ. ನಾನು ಕೇಳ್ಕೊಂಡಿರಲಿಲ್ಲ ಅಂತಂದರೆ ನನಗಿದು ಸಿಗೋದೇ ಇಲ್ಲ. ಇದು ಸಿಕ್ಕಿದೆ ಅಂತಂದರೆ ಇಟ್ ಈಸ್ ಫಾರ್ ಯು. ಉದಾಹರಣೆಗೆ ನಮ್ಮದೇ ಪ್ರಪಂಚವನ್ನು ನಾವು ಹೇಗೆ ಕೇಳ್ಕೊತೀವಿ ಅನ್ನೋದಕ್ಕೆ ನಮ್ಮ ಸ್ವಾಮಿ ಅಪರಾಜಿತಾನಂದ ಅವರೊಂದು ಒಳ್ಳೆ ಎಕ್ಸಾಂಪಲ್ ಕೊಡ್ತಾ ಇದ್ರು. ಅವ್ರು ಹೇಳ್ತಾರೆ, ಒಬ್ಬ ವ್ಯಕ್ತಿ ಹಿ ವಾಂಟ್ಸ್ ಟು ಬಿಕಮ್ ಎ ಫುಟ್ಬಾಲ್ ಪ್ಲೇಯರ್. ಅವನು ನಾನೊಬ್ಬ ಒಳ್ಳೆ ಫುಟ್ಬಾಲ್ ಪ್ಲೇಯರ್ ಆಗಬೇಕು ಅನ್ನುವಂತಹ ಒಂದು ಬಯಕೆಯನ್ನು ಅವನು ವ್ಯಕ್ತಪಡಿಸ್ತಾನೆ. ಸೊ ಐ ವಾಂಟ್ ಟು ಬಿಕಮ್ ಎ ಫುಟ್ಬಾಲ್ ಪ್ಲೇಯರ್, ವರ್ಲ್ಡ್ ಫೇಮಸ್ ಫುಟ್ಬಾಲ್ ಪ್ಲೇಯರ್ ಆಗಬೇಕು ಅಂತ ಆಸೆಯನ್ನು ವ್ಯಕ್ತಪಡಿಸ್ತಾನೆ. ಅದೊಂದೇ ಆಸೆ, ಅದು ಬಿಟ್ಟು ನನಗಿನ್ನೇನು ಬೇಡ. ಯಾಕೆ ಅಂತಂದರೆ ನಾನು ಫುಟ್ಬಾಲ್ ಪ್ಲೇಯರ್, ವರ್ಲ್ಡ್ ಫೇಮಸ್ ಫುಟ್ಬಾಲ್ ಪ್ಲೇಯರ್ ಅನ್ನುವಂಥದ್ದು ನನಗೆಲ್ಲವೂ ಆಗಿರುತ್ತೆ, ಅದು ಬಿಟ್ಟು ಇನ್ನೇನು ಬೇಡ. ಸೊ ಒಂದು ಒಳ್ಳೆಯ ಫುಟ್ಬಾಲ್ ಪ್ಲೇಯರ್ ಆಗಬೇಕು ಅಂತಂದರೆ ಇದು ಒಂದು ಆಸೆ ಮತ್ತು ಬಯಕೆಯನ್ನು ಅವನು ಈಡೇರಿಸ್ಕೋಬೇಕು ಅಂತಂದರೆ ಈ ಆಸೆ ಬಯಕೆಯ ಹಿಂದೆ ಅಡಗಿರುವಂತಹ ಅನೇಕ ಬಯಕೆಗಳು ಕೂಡ ಬಹಳ ಸೂಕ್ಷ್ಮವಾಗಿರುತ್ತೆ. ಹೇಗೆ ನಾವು ಸಂತೋಷ ಮತ್ತು ಆನಂದವನ್ನು ಮಾತ್ರ ಕೇಳಿದೆ ಅಂತಂದಾಗ ಇಂಡೈರೆಕ್ಟಾಗಿ ವರ್ಲ್ಡನ್ನು ನಾನು ಕೇಳ್ಕೊಂಡಿರ್ತೀನಿ. ಆ ರೀತಿಯಲ್ಲಿ ನಾನು ಫುಟ್ಬಾಲ್ ಪ್ಲೇಯರ್ ಆಗಬೇಕು ಅಂತ ನಾನೊಂದು ಆಸೆಯನ್ನು ವ್ಯಕ್ತಪಡಿಸಿದಾಗ ನೇರವಾಗಿ ಐ ವಾಂಟ್ ಟು ಬಿಕಮ್ ಎ ಫುಟ್ಬಾಲ್ ಪ್ಲೇಯರ್. ಬಟ್ ಅಲಾಂಗ್ ವಿತ್ ದಟ್ ನನ್ನ ಅನೇಕ ಬೇರೆ ಬೇರೆ ಆಸೆಗಳು ಕೂಡ ಆ ಫುಟ್ಬಾಲ್ ಪ್ಲೇಯರ್ ಆಗಬೇಕು ಅನ್ನುವುದರ ಜೊತೆಯಲ್ಲಿ ಬಹಳ ಸೂಕ್ಷ್ಮವಾಗಿ ಅದೇ ಆಸೆ ಬಯಕೆಯ ಫೋಲ್ಡರ್ನಲ್ಲಿ ಅಡಗಿರುತ್ತವೆ ಅವೆಲ್ಲ. ಹೀಗೆ ಈ ರೀತಿ ಆಸೆ ಪೂರೈಸ್ಕೋಬೇಕು ಅಂತಂದರೆ ಏನೆಲ್ಲ ಬೇರೆ ಬೇರೆ ಬೇಕಾಗತ್ತೆ, ನಾವೇ ಸ್ವಲ್ಪ ಆಲೋಚನೆ ಮಾಡಿದ್ರೆ ಎಲ್ಲ ಒಂದೊಂದಾಗಿ ಗೊತ್ತಾಗ್ತಾ ಬರುತ್ತೆ. ಫಾರ್ ಎಕ್ಸಾಂಪಲ್, ಶಾಸ್ತ್ರ ಏನು ಹೇಳಿದೆ, ಓಂ ಅಂತಂದರೆ ಅದು ಪರಮಾತ್ಮ ಸೂಚಕ ಪದ ಆದರೂ ಕೂಡ ದಟ್ ಈಸ್ ನಥಿಂಗ್ ಬಟ್ ಯು ಅಲೋನ್. ನಿನ್ನಲ್ಲಿ ಯಾವುದು ನಾನು ಅನ್ನುವಂತಹ ಒಂದು ನಾನು ಎಂಬ ಅರಿವಿನ ಸ್ಫುರಿಸ್ತಾ ಇದೆಯಾ, ದಟ್ ನಾನು ಈಸ್ ನಥಿಂಗ್ ಬಟ್ ದಿಸ್ ಓಂ. ಅದರಿಂದ ಓಂ ಅನ್ನುವಂತಹದ್ದೇ ಅದಾಗಿದೆ. ಓಂ ಅಂತಂದರೆ ಇಟ್ ಈಸ್ ಮೀ, ಅದು ನಾನು. ಸೊ ನಾನು ಅನ್ನುವಂತಹದ್ದು ಪ್ಯೂರ್ ಐ. ದಟ್ ಪ್ಯೂರ್ ಐ ಅಂತಂದರೆ ಅಹಂಕಾರ ರಹಿತವಾದ ನಾನು. ದಟ್ ಮೀನ್ಸ್ ಇಟ್ ಈಸ್ ಎ ಪ್ರಜ್ಞಾ, ಕಾನ್ಷಿಯಸ್ನೆಸ್. ಸೊ ನಾನು ಅನ್ನುವಂತಹದ್ದು ಈ ರೀತಿಯಲ್ಲಿ ಅರಿವು, ಜ್ಞಾನ, ಪ್ರಜ್ಞೆ ಅಂತೆಲ್ಲ ಹೇಳಿದಾಗ ಇಟ್ ಈಸ್ ನಥಿಂಗ್ ಬಟ್ ನಾನು ಅನ್ನುವಂತಹದ್ದು ಒಂದು ಜ್ಞಾನ ಸ್ವರೂಪ. ಅರಿವು ಅನ್ನುವಂತಹದ್ದೇ ನಾನು ಅಂತಂದ ಮೇಲೆ ನಾನು ಈಸ್ ಎ ಜ್ಞಾನ ಸ್ವರೂಪ. ಫಾರ್ ದಟ್ ಜ್ಞಾನ ಸ್ವರೂಪ ಎ ಬಾಡಿ ಈಸ್ ನಾಟ್ ರಿಕ್ವೈರ್ಡ್, ಎ ಮೈಂಡ್ ಈಸ್ ನಾಟ್ ರಿಕ್ವೈರ್ಡ್. ಸೊ ನಾನು ಅನ್ನುವಂತಹ ಅರಿವಿಗೆ ದಿಸ್ ಬಾಡಿ ಆ್ಯಂಡ್ ಮೈಂಡ್ ಈಸ್ ಎನ್ ಅಟ್ಯಾಚ್ಮೆಂಟ್. ದಟ್ ಅಟ್ಯಾಚ್ಮೆಂಟ್ ಈಸ್ ಕಾಲ್ಡ್ ದಿ ಉಪಾಧಿ ಇನ್ ವೇದಾಂತ. ಸೊ ಈ ಪ್ರಕಾರ ನಾನು ಅಂತಂದರೆ ಇಟ್ ಈಸ್ ಪರಮಾತ್ಮ. ದಿಸ್ ಪರಮಾತ್ಮ, ದಿಸ್ ಓಂ, ದಿಸ್ ನಾನು, ಬಿಕಾಸ್ ಆಫ್ ದಿ ಅಜ್ಞಾನ ಒಂದು ಬಯಕೆಯನ್ನು ವ್ಯಕ್ತಪಡಿಸ್ತು. ಐ ವಾಂಟ್ ಟು ಬಿಕಮ್ ಎ ಫುಟ್ಬಾಲ್ ಪ್ಲೇಯರ್. ಫುಟ್ಬಾಲ್ ಪ್ಲೇಯರ್ ಆಗಬೇಕು ಅಂತ ಬಯಕೆಯನ್ನು ವ್ಯಕ್ತಪಡಿಸಿದ್ಯಾರು? ನಾನು ಎಂಬ ಒಂದು ಅರಿವು. ದಟ್ ಮೀನ್ಸ್ ದಿಸ್ ಭಗವಂತ, ದಿಸ್ ಓಂ ಅಲೋನ್ ಎಕ್ಸ್ಪ್ರೆಸ್ಡ್ a desire to become a football player.
ಸೊ ಈ ಒಂದು ರೀತಿಯ ಬಯಕೆಯನ್ನು ಓಂ ಅಥವಾ ನಾನು ಅಥವಾ ಅರಿವು ಅನ್ನುವಂತಹದ್ದು ಯಾಕೆ ಈ ಬಯಕೆಯನ್ನು ವ್ಯಕ್ತಪಡಿಸ್ತು, ಯಾಕೆ ಈ ಒಂದು ಬಯಕೆ ಅಲ್ಲಿ ಉಂಟಾಯಿತು? ಇಟ್ ಈಸ್ ಬಿಕಾಸ್ ಆಫ್ ದಿ ವಾಸನಾಸ್. ದಿಸ್ ಡಿಸೈರ್ ವಿಲ್ ಗೋ ವಿತ್ ದಿ ವಾಸನಾಸ್. ವಿಚ್ ವಾಸನ? ವಾಂಟ್ ಟು ಬಿಕಮ್ ಎ ಫುಟ್ಬಾಲ್ ಪ್ಲೇಯರ್. ಫುಟ್ಬಾಲ್ ಪ್ಲೇಯರ್ ಅನ್ನುವ ಒಂದು ವಾಸನಾದ ಕಾರಣದಿಂದ ಆ ಓಂ ಅನ್ನುವಂತಹದ್ದು ಈ ಒಂದು ಆಸೆಯನ್ನು ವ್ಯಕ್ತಪಡಿಸಿತು. ಆಗ ಅವನಿಗೆ ಫುಟ್ಬಾಲ್ ಪ್ಲೇಯರ್ ಆಗಬೇಕಾದ್ರೆ ಮೂಲವಾಗಿ ಅವನಿಗೆ ಏನೇನೆಲ್ಲ ಬೇಕಾಗಿರುತ್ತೆ? ಮೊಟ್ಟ ಮೊದಲು ಅವನಿಗೆ ಒಂದು ಫುಟ್ಬಾಲ್ ಬೇಕು. ಅವನು ಕೇಳ್ಕೊಂಡಿದ್ದೇನು? ಫುಟ್ಬಾಲ್ ಪ್ಲೇಯರ್ ಆಗಬೇಕು. ಅದರ ಜೊತೆ ಅಡಗಿರುವಂತಹ ಬೇರೆ ಬೇರೆ ಯಾವುದು? ಒಂದು ಫುಟ್ಬಾಲ್ ಬೇಕು. ಅದರ ಜೊತೆಗೆ ಅವನು ಫುಟ್ಬಾಲ್ ಆಟ ಆಡ್ತಾನಲ್ಲ, ವರ್ಲ್ಡ್ ಫೇಮಸ್ ಆಗಬೇಕು ಅಂತ ಆಸೆ ಪಟ್ಟಿರ್ತಾನೆ. ಸೊ ಅವನು ಆಟ ಆಡೋದನ್ನ ನೋಡುವಂತಹ ಅನೇಕ ಬೇರೆ ಬೇರೆ ವ್ಯಕ್ತಿಗಳು ಕೂಡ ಬೇಕಾಗುತ್ತೆ. ಸೊ ಅವನ ಆಸೆನಲ್ಲಿ ಆಟದ ಮೈದಾನದಲ್ಲಿ ಜನಗಳು ಇರಬೇಕು ಅಂತ ಹೇಳಿ ಅನೇಕ ಮನುಷ್ಯರುಗಳು ನನ್ನ ಕಣ್ಣೆದುರುಗಡೆ ಇರಬೇಕು ಅಂತ ಬೇರೆ ಬೇರೆ ವ್ಯಕ್ತಿಗಳನ್ನು ಕೂಡ ಅವನು ಒಂದು ಆಸೆಯ ಬಯಕೆಯ ಮೂಲಕ ಅವನು ಎಕ್ಸ್ಪ್ರೆಸ್ ಮಾಡಿದ್ದಾನೆ. ಬಟ್ ಹಿ ವಾಂಟ್ಸ್ ಟು ಬಿಕಮ್ ಎ ವರ್ಲ್ಡ್ ಫೇಮಸ್ ಫುಟ್ಬಾಲ್ ಪ್ಲೇಯರ್ ಅಂದಮೇಲೆ ಅವನು ಚೆನ್ನಾಗಿ ಆಟ ಆಡಬೇಕು. ಚೆನ್ನಾಗಿ ಆಟವನ್ನು ಆಡಬೇಕು ಅಂತಂದರೆ ಅವನಿಗೆ ತರಬೇತಿಯನ್ನು ಕೊಡೋದಕ್ಕೆ ಒಬ್ಬ ಟ್ರೈನರ್ ಬೇಕು. ಸೊ ಹಿ ಹ್ಯಾಸ್ ಎಕ್ಸ್ಪ್ರೆಸ್ಡ್ ದಟ್ ಡಿಸೈರ್ ಆಲ್ಸೋ. ಆಮೇಲೆ ಅವನು ಆಟ ಆಡಬೇಕಾದ್ರೆ ಟ್ರೈನರ್ ಇವನಿಗೆ ಟ್ರೈನಿಂಗ್ ಕೊಡಬೇಕಾದ್ರೆ ಅನೇಕ ಜನಗಳ ಮಧ್ಯದಲ್ಲಿ ಇವನೊಬ್ಬ ಒಳ್ಳೆ ಫುಟ್ಬಾಲ್ ಪ್ಲೇಯರ್ ಆಗ್ತಾ ಇದ್ದಾನೆ ಅಂತಂದಾಗ ಇವನ ಜೊತೆ ಆಟ ಆಡೋದಕ್ಕೆ ಬೇರೆ ಬೇರೆ ಸಹ ಆಟಗಾರರು ಕೂಡ ಅಲ್ಲಿ ಬೇಕು. ಸೊ ಹಿ ಈಸ್ ಎಕ್ಸ್ಪ್ರೆಸಿಂಗ್ ಫುಟ್ಬಾಲ್ ಎ ಪ್ಲೇ ಗ್ರೌಂಡ್. ಬೇರೆ ಬೇರೆ ಆಟ ನೋಡೋರು, ಆಟದಲ್ಲಿ ಆಸಕ್ತಿ ಇರುವಂತಹವರು, ಒಬ್ಬ ಟ್ರೈನರು, ಜೊತೆಯಲ್ಲಿ ಆಟ ಆಡುವಂತಹ ಆಟಗಾರರು, ಇವರೆಲ್ಲ ಬೇಕಾಗಿರುತ್ತೆ. ಹೀಗೆ ಇವೆಲ್ಲವೂ ಓಂಗೆ ವಾಸನಾ ರೂಪದ ಕಾರಣದಿಂದ ಅಂತಹ ಒಂದು ಆಸೆಯನ್ನು ವ್ಯಕ್ತಪಡಿಸ್ತಾನೆ. ಮತ್ತು ಚೆನ್ನಾಗಿ ಆಟ ಆಡ್ತಾ ಗೆಲ್ತಾ ಬಂದಾಗ ಸಂಭ್ರಮ ಪಡ್ತಾನೆ, ಸೋತಾಗ ಕೊರಗ್ತಾನೆ. ಬಿಕಾಸ್ ಅವನ ಎಕ್ಸ್ಪೀರಿಯನ್ಸರ್, ಅವನಿಗೆ ಎಲ್ಲ ಎಕ್ಸ್ಪೀರಿಯನ್ಸ್ ಬೇಕಲ್ಲ. ಐ ವಾಂಟ್ ಟು ಬಿ ಎನ್ ಎಕ್ಸ್ಪೀರಿಯನ್ಸರ್. ಸೊ ಗೆದ್ದಾಗ ಸಂಭ್ರಮ, ಸೋತಾಗ ಹತಾಶ ಭಾವ, ಇದೆಲ್ಲ ಆಗಿರುತ್ತೆ. ಸೊ ಗೆಲ್ಲಬೇಕಾದ್ರೆ ಹೇಗೆ ಆಟ ಆಡಬೇಕು ಅನ್ನುವಂತಹದ್ದು ಒಂದು ಆಲೋಚನೆಗಳನ್ನು ಅವನು ಟ್ಯಾಕ್ಟಿಕ್ಸ್ ಅಂತ ಹೇಳ್ತೀವಿ. ಹೇಗೆ ಆಟ ಆಡಿದ್ರೆ ನಾನು ಗೋಲ್ ಹೊಡಿಬೋದು, ಗೆಲ್ಲಬಹುದು. ಸೊ ಅಂತಹ ಆಲೋಚನೆಗಳನ್ನು ಹುಟ್ಟುಹಾಕುವಂತಹ ಬುದ್ಧಿಯನ್ನು ಕೂಡ ಅವನು ಕೇಳ್ಕೊಂಡಿರ್ತಾನೆ, ಸೂಕ್ಷ್ಮ ಬುದ್ಧಿಯನ್ನು ಕೇಳ್ಕೊಂಡಿರ್ತಾನೆ. ಹೀಗೆ ಇವೆಲ್ಲವನ್ನ ಸೇರಿಸಿ ಅವನಿಗೆ ಒಂದು ಫುಟ್ಬಾಲ್ ಪ್ರಪಂಚ ಅನ್ನುವಂತಹದ್ದು ಕ್ರಿಯೇಟ್ ಆಗಿ ಅವನ ಅರಿವಿಗೆ ಅದು ಸಿಗತ್ತೆ. ಮುಖ್ಯವಾಗಿ ಫುಟ್ಬಾಲ್ ಆಟ ಆಡಬೇಕು ಅಂತಂದರೆ ಎಲ್ಲಕ್ಕಿಂತ ಬೇಕಾಗಿರುವಂತಹದ್ದು ಒಂದು ಸದೃಢವಾದ ಆಯಾಸವನ್ನು ಸಹಿಸಿಕೊಂಡು ಆಡುವಂತಹ ಒಂದು ದೇಹ. ಸೊ ದೇಹ ಈಸ್ ಆಲ್ಸೋ ಎಕ್ಸ್ಪ್ರೆಸ್. ಸೊ ದೇಹ ಅನ್ನುವಂತಹ ಒಂದು ಸಾಧನ, ಒಂದು ಉಪಕರಣ, ಅದನ್ನು ಕೇಳ್ಕೊಂಡಿರ್ತಾನೆ. ಜೊತೆಗೆ ಸದೃಢವಾದ ದೇಹ ಅಂತಂದಾಗ ಅಲ್ಲಿ ಸದೃಢತೆ ಇದೆ ಅಂತಂದರೆ ಆರೋಗ್ಯವನ್ನು ಕೂಡ ಕೇಳ್ಕೊಂಡಿರ್ತಾನೆ. ಆಟದಲ್ಲಿ ಗೆಲ್ಲಬೇಕು, ಮುಂದೆ ಬರಬೇಕು, ವರ್ಲ್ಡ್ ಫೇಮಸ್ ಆಗಬೇಕು ಅಂತಂದರೆ ಅವನಿಗೆ ಆರೋಗ್ಯ ಕೈ ಕೊಡಬಾರ್ದು. ಸೊ ಆರೋಗ್ಯವನ್ನು ಕೂಡ ಅವನು ಕೇಳ್ಕೊಂಡಿರ್ತಾನೆ. ಹೀಗೆ ಅನೇಕಗಳನ್ನು ಕೇಳಿಕೊಂಡು ಅವನು ಒಂದು ಫುಟ್ಬಾಲ್ ವರ್ಲ್ಡನ್ನು ಕ್ರಿಯೇಟ್ ಮಾಡಿಕೊಂಡಿರ್ತಾನೆ. ವೇದಾಂತದಲ್ಲಿ ಇಂತಹ ಅನೇಕಗಳನ್ನು ಸೇರಿಸಿ ಒಂದು ಬಯಕೆಯನ್ನು ವ್ಯಕ್ತಪಡಿಸಿದಾಗ ಇಂತಹವನನ್ನು PFT ಅಂತ ಕರೀತಾರೆ. ಅಂತಂದರೆ PFT ಅಂತಂದರೆ ಪರ್ಸೀವರ್, ಫೀಲರ್ ಆ್ಯಂಡ್ ಥಿಂಕರ್. P ಅಂತಂದರೆ ಪರ್ಸೀವರ್, F ಅಂತಂದರೆ ಫೀಲರ್, T ಅಂತಂದರೆ ಥಿಂಕರ್. PFT ಅಂತ ಹೇಳ್ತಾರೆ. ಪರ್ಸೀವರ್ ಅಂದರೆ ಗ್ರಹಿಸುವವನು, ಫೀಲರ್ ಅಂದರೆ ಸ್ಪಂದಿಸುವವನು, ಥಿಂಕರ್ ಅಂದರೆ ಆಲೋಚಿಸುವವನು. ಅವೆಲ್ಲವೂ ಅವನಾಗಿರ್ತಾನೆ.
Who is he? He is none other than Om. So Om, who is Om? He is Bhagavanta. He is Paramatma. Paramatma with Ajnana, with the Vasana of football, he became a Jiva. This Jivatma ಬೇರೆ ಅಲ್ಲ, ಪರಮಾತ್ಮ ಬೇರೆ ಅಲ್ಲ. ವಾಸನ ಇದ್ದಾಗ ಜೀವಾತ್ಮ ಆಗ್ತಾನೆ, ವಾಸನ ಕ್ಷಯವಾದಾಗ ಪರಮಾತ್ಮನಾಗ್ತಾನೆ. ಅಂದ್ರೆ ಈ ವಾಸನೆಗಳೆಲ್ಲ ಓಮಲ್ಲಿ ಇದೆಯಾ? ಎಸ್, ಓಮ್ ಈಸ್ ನಥಿಂಗ್ ಬಟ್ ಜನ್ಮ ಜನ್ಮ ಕಷ್ಟಗಳನ್ನ ಕೇಳಿದ್ದೀವಾ? ಈಗ ಎಷ್ಟೋ ಜನಕ್ಕೆ ಮಗು ಸತ್ತೋಗುತ್ತೆ, ಎಷ್ಟೋ ಜನ ಗಂಡ ಸತ್ತೋಗುತ್ತೆ. ಅದಕ್ಕೆ ಇಲ್ಲಿ ಎಕ್ಸಾಂಪಲ್ ಏನು ಹೇಳಿದ್ದು ಅಂತಂದರೆ, ನೇರವಾಗಿ ನಮಗೆ ಇಂತಹದ್ದು ಬೇಕು ಅಂತ ನಾವು ಕೇಳ್ಕೊಂಡಾಗ ಅದರ ಜೊತೆಯಲ್ಲಿ ಏನೇನು ಅಟ್ಯಾಚ್ ಆಗುತ್ತೆ ಅನ್ನೋದು ನಮಗೆ ಗೊತ್ತಿಲ್ಲ. ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ಐ ವಾಂಟ್ ಟು ಬಿಕಮ್ ಎ ಫುಟ್ಬಾಲ್ ಪ್ಲೇಯರ್ ಅಂತಂದಾಗ ಅವನ ಮನಸ್ಸಿನಲ್ಲಿ ಏನಿರುತ್ತೆ ಅಂತಂದರೆ, ನಾನೊಬ್ಬ ಒಳ್ಳೆ ಫುಟ್ಬಾಲ್ ಪ್ಲೇಯರ್ ಆಗಬೇಕು ಅಂತ ಮಾತ್ರ ಕೇಳ್ಕೊಂಡಿರ್ತಾನೆ. ಆ ಫುಟ್ಬಾಲ್ ಪ್ಲೇಯರ್ ಆಗೋದಕ್ಕೆ ಬೇರೆ ಏನೇನಿರುತ್ತೆ, ಫುಟ್ಬಾಲು, ಆಟದ ಮೈದಾನ, ಒಬ್ಬ ಟ್ರೈನರು, ಆಟ ನೋಡೋವಂತಹವನು, ಇವನ ಜೊತೆ ಆಟ ಆಡೋವಂತಹದ್ದು, ಒಂದು ಸದೃಢವಾದ ಶರೀರ, ಆರೋಗ್ಯ, ಹೇಗೆ ಆಟ ಆಡಿ ಗೆಲ್ಲಬೇಕು ಅನ್ನುವಂತಹ ಸೂಕ್ಷ್ಮಮತಿ, ಹೀಗೆ 108 ಕೇಳ್ಕೊಂಡಿರ್ತಾನೆ. ಸೋತಾಗ ಹತಾಶ ಭಾವವನ್ನು ಮತ್ತು ಗೆದ್ದಾಗ ಸಂಭ್ರಮ, ಇವೆಲ್ಲವನ್ನು ಅನುಭವಿಸೋದಕ್ಕೆ ಹಿ ವಿಲ್ ಬಿಕಮ್ ಎನ್ ಎಕ್ಸ್ಪೀರಿಯನ್ಸರ್. ಅದೇ ರೀತಿ ನಮಗೆ ಗೊತ್ತಿಲ್ಲದೆ ಈಗ ನಮ್ಮ ಬ್ರಹ್ಮಾನಂದಜಿ ಸ್ವಾಮಿ ಅವ್ರು ಹೇಳ್ತಾ ಇದ್ರು, ಒಬ್ಬ ಭಕ್ತ ಹೋಗಿ ಶಿವನನ್ನು ಕೇಳ್ಕೊತಾನಂತೆ, ನನಗೆ ದುಡ್ಡು ಕೊಡು, ನನ್ನನ್ನು ಹೆಚ್ಚು ಶ್ರೀಮಂತನನ್ನಾಗಿ ಮಾಡು, ನನಗೆ ಯಾವತ್ತೂ ಹಣದಲ್ಲಿ ಕೊರತೆ ಇರಬಾರ್ದು, ಹೀಗೆಲ್ಲ ಕೇಳ್ಕೊತಾ ಇರ್ತಾನಂತೆ. ಶಿವ ಎಲ್ಲದಕ್ಕೂ ಅಷ್ಟು 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 ಅಂತ ಹೇಳಿ ಎಲ್ಲ ಕೊಡ್ತಾ ಇರ್ತಾನೆ. ವಯಸ್ಸಾಗತ್ತೆ, ದೇಹ ಜರ್ಜರಿತವಾಗುತ್ತೆ. ದೇಹ ಯಾಕೆ ಜರ್ಜರಿತ ಆಗುತ್ತೆ ಅಂತಂದರೆ, ದಟ್ ಈಸ್ ದ ನೇಚರ್ ಆಫ್ ದಿ ದೇಹ. ಇವತ್ತಲ್ಲ ನಾಳೆ ಅದು ಜರ್ಜರಿತ ಆಗಲೇಬೇಕು. ಆವಾಗ ಅವನಿಗೆ ಅನೇಕ ರೀತಿಯ ನಿಂತ್ಕೊಳ್ಳೋಕ್ಕಾಗಲ್ಲ, ಕೂರೋಕ್ಕಾಗಲ್ಲ, 2 ಕಾಲಿನಲ್ಲಿ ನಿಂತ್ಕೊಳ್ಳೋಕ್ಕಾಗಲ್ಲ, ಕೈನಲ್ಲಿ ಕೋಲು ಹಿಡ್ಕೊಂಡು ನಿಂತ್ಕೋತಾನೆ, ಹಲ್ಲುಗಳು ಉದುರುತ್ತೆ, ವಯಸ್ಸಾಗತ್ತೆ, ತಲೆ ಕೂದಲೆಲ್ಲ ಉದುರೋಗುತ್ತೆ, ಜರ್ಜರಿತವಾದ ಶರೀರ, ಅನಾರೋಗ್ಯ, ಇದೆಲ್ಲ ಆದಾಗ ಮಕ್ಕಳೆಲ್ಲ ದೂರ ಮಾಡ್ತಾರೆ. ಈ ಥರ ಎಲ್ಲ ಆದಾಗ ಅವನು ಮತ್ತೆ ಶಿವನನ್ನು ಕೇಳ್ಕೊತಾನಂತೆ, ಶಿವ ನಾನು ದುಡ್ಡು ಕೊಡು ಅಂತ ಕೇಳಿದೆ, ಆದರೆ ಇದನ್ನೆಲ್ಲ ನಾನು ಕೇಳೇ ಇರಲಿಲ್ವಲ್ಲ. ಆಗ ಶಿವ ಹೇಳ್ತಾನಂತೆ, ನೀನು ದುಡ್ಡು ಕೊಡು ಅಂತ ಮಾತ್ರ ಕೇಳಿದೆ, ಶ್ರೀಮಂತಿಕೆ ಬೇಕು ಅಂತ ಕೇಳಿದೆ, ನಾನು ಎಸ್ ಅಂತಂದೆ, ಅದ್ರ ಜೊತೆಗೆ ಈ ಥರದ್ದೆಲ್ಲ ಬರಬಹುದು ಅನ್ನೋದನ್ನು ನೀನು ಯೋಚನೆ ಮಾಡಲಿಲ್ವಲ್ಲ. ಸೊ ಅಂತಂದರೆ ಕರ್ಮ ಬೀಜಗಳು ಅಂತಂದರೆ ನೇರವಾಗಿ ನಾವು ಕೆಲವು ಆಸೆಗಳನ್ನು ವ್ಯಕ್ತಪಡಿಸಿದಾಗ ಆ ಎಫೆಕ್ಟ್ ಹೇಗಿರುತ್ತೆ ಎನ್ನುವಂತಹ ಅದನ್ನು ಗ್ರಹಿಸುವಂತಹ ಶಕ್ತಿ ನಮಗಿರೋದಿಲ್ಲ. ನಾವು ಯಾರೂ ಒಂದು ಒಳ್ಳೆಯ ಉತ್ತಮವಾದ ದೃಷ್ಟಿಯನ್ನು ಇಟ್ಕೊಂಡು ಮದುವೆ ಮಾಡ್ಕೋಬೇಕು ಅಂತ ಅನ್ಕೋತೀವಿ. ಹೆಂಡತಿ ಆದವಳು ಅಥವಾ ಗಂಡನಾದವನು ಯಾವ ರೀತಿ ಬರ್ತಾನೆ, ವಿ ಡು ನಾಟ್ ನೋ. ಮಕ್ಕಳು ಬೇಕು ಅಂತ ವ್ರತಗಳನ್ನ ಮಾಡ್ತೀವಿ, ದೇವರಲ್ಲಿ ಕೇಳ್ಕೊತೀವಿ. ಮಕ್ಕಳು ಹೇಗೆ ಹುಟ್ಟುತ್ತಾರೆ, ಅವ್ರು ಏನು ಮುಂದೆ ಯಾವ ಥರ ಆಗ್ತಾರೆ, ವಿ ಡು ನಾಟ್ ನೋ. ಮಕ್ಕಳ ಆಯಸ್ಸಾಗಲಿ, ಆರೋಗ್ಯ ಆಗಲಿ ನಾವು ಕೇಳ್ಕೊಂಡಿರೋದಿಲ್ಲ, ವಿದ್ಯೆ ಕೇಳ್ಕೊಂಡಿರಲ್ಲ, ನಡತೆ ನಮಗೆ ಗೊತ್ತಿರೋದಿಲ್ಲ. ಸೊ ನಾವೇನೂ ಕೇಳ್ಕೊಂಡಿಲ್ಲ, ಆದರೂ ಇದೆಲ್ಲ ಯಾಕೆ ಆಗ್ತಾ ಇದೆ ಅಂತಂದರೆ, ನಾವು ಯಾವುದೋ ಒಂದನ್ನು ಕೇಳ್ಕೊಂಡಾಗ ಅದರ ಜೊತೆಗೆ ಅನೇಕಗಳು ಅಟ್ಯಾಚ್ ಆಗುತ್ತೆ. ಕಾನ್ಷಿಯಸ್ ಆಗಿರು ಅಂತ ಹೇಳ್ತಾರೆ, ಜಾಗೃತ್ ಅಂತ ಹೇಳ್ತಾರೆ. ನಿನ್ನ ಪ್ರತಿ ಕೋರಿಕೆಯಲ್ಲಿ ಭಗವಂತನನ್ನು ನೀನು ಪ್ರಾರ್ಥನೆ ಮಾಡಬೇಕಾದ್ರೆ, ಇಂತಹದ್ದು ಬೇಕು ಅಂತ ಕೇಳ್ಕೋಬೇಕಾದ್ರೆ, ಕ್ಯಾನ್ ಯು ವಿಜುವಲೈಸ್ ವಾಟ್ ವಿಲ್ ಬಿ ದಿ ಎಫೆಕ್ಟ್? We can never blame the God. ಹೀಗೆ ನಾವು ಪ್ರಪಂಚವನ್ನು ಅಜ್ಞಾನದ ಕಾರಣದಿಂದ ನಾವು ಸೃಷ್ಟಿ ಮಾಡ್ಕೋತೀವಿ. ಯಾರಿಗೂ ಕೂಡ ನನಗೆ ಕೆಟ್ಟದಾಗಲಿ ಅಥವಾ ಇನ್ನೊಬ್ಬಂಗೆ ಕೆಟ್ಟದಾಗಲಿ ಅನ್ನುವ ದೃಷ್ಟಿಯಿಂದ ಅವನು ಬಿಹೇವ್ ಮಾಡೋದಿಲ್ಲ. ಒಬ್ಬ ಕಳ್ಳತನವನ್ನು ಯಾಕೆ ಮಾಡ್ತಾನೆ ಅಂತಂದರೆ, ನನ್ನ ಹತ್ರ ಇರೋಂತಹ ದುಡ್ಡನ್ನು ಕದ್ದಾಗ ಅವನು ಊಟ ಮಾಡ್ಕೋತಾನೆ, ಅವನಿಗೆ ಹಸಿವು.
ಆದರೆ ಅವನು ಯೋಚನೆ ಮಾಡೋದಿಲ್ಲ. ಅವನ ಹತ್ರ ಇರೋ ದುಡ್ಡನ್ನು ತೊಗೊಂಡೋಗಿ ನಾನು ಊಟ ಮಾಡಿ ನನ್ನ ಹೊಟ್ಟೆ ತುಂಬುತ್ತೆ, ಆದರೆ ಅವನ ಹೊಟ್ಟೆ ತುಂಬೋದಿಲ್ಲ ಅನ್ನೋದು ಅವನು ಯೋಚನೆ ಮಾಡೋದಿಲ್ಲ. ಎಫೆಕ್ಟ್ ಗೊತ್ತಾಗೋದಿಲ್ಲ. ವಿ ಡು ನಾಟ್ ನೋ, ವಿ ಕೆನ್ ನಾಟ್ ವಿಜುವಲೈಸ್. ಆ ಸಾಮರ್ಥ್ಯ ನಮ್ಮಲ್ಲಿ ಇಲ್ಲ. ಅಂತಹ ಸಾಮರ್ಥ್ಯ ಹೇಗಿರುತ್ತೆ, ಆ ಒಂದು ಬೆಳಕನ್ನು ನಾವು ಈ ಧ್ಯಾನ ಮೆಡಿಟೇಷನ್ ಅಂತ ನಾವು ಮಾಡ್ತೀವಲ್ಲ, ಸೊ ಮನಸ್ಸು ಶಾಂತವಾದಾಗ ಅದು ನಿದ್ರೆಗೆ ಜಾರತ್ತೆ ಅಂತಂದಾಗ, ನಿದ್ರೆಗೆ ಜಾರ್ತಾ ಇರುವಂತಹ ಮನಸ್ಸನ್ನು ಹಿಡಿದು ನಿಲ್ಲಿಸಿ ಅದಕ್ಕಿನ್ನ ಸಾಕ್ಷಿಯಾಗಿ ನೋಡುವಷ್ಟು ಜಾಗೃತರಾಗಿ ನಾವಿದ್ದಾಗ ಬಹುಶಃ ಸ್ವಲ್ಪ ಮಟ್ಟಿಗೆ ನನ್ನ ಕೋರಿಕೆಯಲ್ಲಿ ಇಂಥದ್ದೆಲ್ಲ ಒಳ್ಳೆಯದಾಗಬಹುದು ಅನ್ನೋ ಒಂದು ತೀರ್ಮಾನಕ್ಕೆ ನಾವು ಬರಬಹುದು. ಬಟ್ ನಾಟ್ ಆಲ್ವೇಸ್, ನಾಟ್ ಎವ್ರಿಥಿಂಗ್, ನಾಟ್ ಆಲ್ ಅವರ್ ಡಿಸೈರ್ಸ್ ಆರ್ ಗುಡ್. ವಿ ಡು ನಾಟ್ ನೋ. ಸೊ ವಾಸನ ಇದ್ದಾಗ ಹಿ ಈಸ್ ಅ ಜೀವಾತ್ಮ, ವಾಸನ ಕ್ಷಯವಾದಾಗ ಪರಮಾತ್ಮ. ಪತಾಂಜಲಿ ಯೋಗ ಸೂತ್ರದಲ್ಲಿ ಆ ಒಂದು ಯೋಗ ಸೂತ್ರ ಪ್ರಾರಂಭ ಆಗುವಂಥದ್ದೇ ನಿನ್ನ ಚಿತ್ತದಲ್ಲಿರುವಂತಹ ಎಲ್ಲ ವೃತ್ತಿಗಳನ್ನು ನೀನು ನಾಶ ಮಾಡಿಕೊಂಡಾಗ ಯು ಅಟೈನ್ ಮೋಕ್ಷ. ಆ ವೃತ್ತಿಗಳು ಅಷ್ಟು ಈಸಿಯಾಗಿ ನಮ್ಮನ್ನು ಬಿಟ್ಟು ಹೋಗೋದಿಲ್ಲ. ಸಾಧನೆ, ಅದಕ್ಕೆ ಸಾಧನೆ ನಿರಂತರ, ನೈರಂತರ್ಯ ಅಂತ ಹೇಳ್ತೀನಿ. ಪತಾಂಜಲಿ ಸಾಧನೆಯನ್ನು ಕುರಿತು ಹೇಳಬೇಕಾ, ಇಟ್ ಮಸ್ಟ್ ಬಿ ನೈರಂತರ್ಯ, ನಿರಂತರವಾಗಿ ನಡೀತಾನೆ ಇರಬೇಕು, ಒಂದು ಕ್ಷಣ ನಿಲ್ಲಬಾರ್ದು, ಅಷ್ಟು ದೀರ್ಘವಾಗಿರಬೇಕು ನಮ್ಮ ಸಾಧನೆ. ಆಗ ನಮಗೆ ಒಂದು ಕ್ಲಾರಿಟಿ ಸಿಗುತ್ತೆ. ಅನುಭವಾನಂದ ಸರಸ್ವತಿ ಅವ್ರು ಹೇಳ್ತಾರೆ, ಮೆಡಿಟೇಷನ್ ಒಂದು ದಿನಕ್ಕೆ ಎಷ್ಟು ಟೈಮ್ ಮಾಡಬೇಕು ಅಂತಂದರೆ ಹಿ ಸೇಸ್ 24/7 ಅಂತ ಹೇಳ್ತಾರೆ. ದಟ್ ಮೀನ್ಸ್ ನೀನು ಕಣ್ಮುಚ್ಕೊಂಡು ಕೂತ್ಕೊ ಅಂತಲ್ಲ, ನಿನ್ನ ಪ್ರತಿ ಕ್ಷಣವನ್ನು ನೀನು ಅನುಭವಿಸು. ಬಿಕಮ್ ವಿಟ್ನೆಸ್. ಎವ್ರಿ ಸೆಕೆಂಡ್ ಯು ವಿಟ್ನೆಸ್. ಪ್ರತಿ ಕ್ಷಣದ ಅನುಭವವನ್ನು ನೀನು ತಿಳ್ಕೋತಾ ಬಾ. ಸೊ ಸದಾ ಎಚ್ಚರವಾಗಿರು. ಸೊ ಇದು ಒಂದು ಜಸ್ಟ್ ಒಂದು ಸಣ್ಣ ಎಕ್ಸಾಂಪಲ್. ಹೇಗೆ ನಾವು ಪ್ರಪಂಚಕ್ಕೆ ಬರ್ತೀವಿ, ಪ್ರಪಂಚವನ್ನು ಹೇಗೆ ಸೃಷ್ಟಿ ಮಾಡ್ಕೋತೀವಿ. ನಾನು ಹೇಗೆ ಕೆಲವುಗಳನ್ನು ಕೇಳ್ಕೊತೀನಿ, ಕೆಲವುಗಳನ್ನು ಕೇಳಿಕೊಂಡಾಗ ಕೇಳದೇ ಅಪೇಕ್ಷೆ ಪಡದೇ ಇರುವಂತಹದ್ದು ನನ್ನ ಹತ್ರ ಬಂದಾಗ ನಾನು ಇದನ್ನು ಕೇಳಿರಲಿಲ್ವಲ್ಲ ಅಂತ ನೇರವಾಗಿ ಅಂತೀವಿ. ಇಟ್ಸ್ ಆಲ್ ಬಿಕಾಸ್ ವಿ ಡು ನಾಟ್ ನೋ, ಕ್ಲಾರಿಟಿ ಇರೋದಿಲ್ಲ. ಸೊ ಇದು ಒಂದು ಸಣ್ಣ ಎಕ್ಸಾಂಪಲ್, ಹೇಗೆ ನಾವು ಪ್ರಪಂಚವನ್ನು ಸೃಷ್ಟಿ ಮಾಡ್ಕೋತೀವಿ ಅನ್ನೋದಕ್ಕೆ ಹೇಳಿರುವಂತಹದ್ದು. ಸೊ ಜಗತ್ತಿನ ಸೃಷ್ಟಿ ಯಾಕೆ ಅಂತಂದರೆ, ಮನುಷ್ಯನ ಜನ್ಮ ಯಾಕೆ ಅಂತಂದರೆ ಬಿಕಾಸ್ ಆಫ್ ದಿ ಅವಿದ್ಯಾ, ಕಾಮ ಆ್ಯಂಡ್ ಕರ್ಮ. ಬಹಳ ಸ್ಪಷ್ಟವಾಗಿ ಆಚಾರ್ಯ ಶಂಕರರು ಹೇಳಿದ್ದಾರೆ. ವೆರಿ ಪವರ್ಫುಲ್ ಟರ್ಮ್ಸ್. ಅವಿದ್ಯೆ ರೂಟ್ ಕಾಸ್, ನಿನ್ನ ಸಫರಿಂಗ್ಸ್ಗೆ ಇಗ್ನೋರೆನ್ಸ್. ನಾನು ಆತ್ಮಸ್ವರೂಪಿ ಅನ್ನೋದು ನಿನಗೆ ಗೊತ್ತಾಗೋದ್ರೆ ನಿನಗೆ ದೇಹನೇ ಇಲ್ಲ, ಮನಸ್ಸೇ ಇಲ್ಲ, ಬಿಯಾಂಡ್ ದಟ್. ಅವಾಗ ನಿನಗೆ ನೋವಾಗಲಿ ನಲುವಾಗಲಿ ಎಲ್ಲಿ ಅನುಭವ ಆಗುತ್ತೆ. ಯಾಕೆಂದರೆ ಅನುಭವ ಅಂತ ಹೇಳಿದಾಗ, ಎಕ್ಸ್ಪೀರಿಯನ್ಸ್ ಅಂತ ಹೇಳಿದಾಗ ಇಟ್ ವಿಲ್ ಬಿ ಅಟ್ ದ ಲೆವೆಲ್ ಆಫ್ ದಿ ಬಾಡಿ ಆ್ಯಂಡ್ ಅಟ್ ದ ಲೆವೆಲ್ ಆಫ್ ದಿ ಮೈಂಡ್. ಅವೆರಡನ್ನ ದಾಟಿ ನೀನು ಮುಂದೆ ಹೋಗಿರೋವಂತಹವನು. ದಟ್ ಈಸ್ ಪರಮಾತ್ಮ ನೇಚರ್. ಪರಮಾತ್ಮನ ಸ್ವಭಾವ ಈಸ್ ಲೈಕ್ ದಟ್. ಈಸ್ ಗುಣಾತೀತ. ಇವೆಲ್ಲವನ್ನು ದಾಟಿ ಹೋಗಿರೋಂತಹವನು, ಮನೋಬುದ್ಧಿ ಇಂದ್ರಿಯಗಳನ್ನು ದಾಟಿ ಮುಂದಿರುವಂತಹವನು. ಸೊ ಪರಮಾತ್ಮನಿಗೆ ಯಾವ ಸಂತೋಷ, ಪರಮಾತ್ಮನಿಗೆ ಯಾವ ದುಃಖ, ಎಲ್ಲವನ್ನ ಮೀರಿ ಹೋಗಿರುವಂತಹವನು. ಸೊ ಆಚಾರ್ಯ ಶಂಕರರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಬಿಕಾಸ್ ಆಫ್ ಅವಿದ್ಯಾ, ಕಾಮ ಆ್ಯಂಡ್ ಕರ್ಮ ಯು ಹ್ಯಾವ್ ಕ್ರಿಯೇಟೆಡ್ ದಿಸ್ ವರ್ಲ್ಡ್. ಇಟ್ ಈಸ್ ಯುವರ್ ಕ್ರಿಯೇಷನ್. Says it is your creation. So what is responsible for the projection of this world? It is not the God. ಅದರಿಂದ ಪರಮಾತ್ಮನನ್ನು ದೂಷಿಸುವಂತಹ ಅಗತ್ಯವೇ ಇಲ್ಲ. ನಾನೇ ನನ್ನ ಜಗತ್ತನ್ನು ಆರಿಸಿಕೊಂಡು ಅದೇ ಜಗತ್ತಿಗೆ ನಾನು ಪ್ರವೇಶವನ್ನು ಪಡಿತೀನಿ. ಇದೇ ಭಾಗವತದಲ್ಲಿ ಪ್ರವಿಷ್ಠ ಅಂತಂದರೆ ಪ್ರವೇಶ ಅನ್ನುವಂತಹ ಒಂದು ಪದ ಬಂದಾಗ, ಆ ಪ್ರವೇಶ ಅಂತಂದರೆ ಹೇಗೆ ನಾನು ಬರ್ತೀನಿ ಅಂತಂದರೆ ಆಸೆ ಪಟ್ಟು ಕೇಳ್ಕೊಂಡು ಬಂದಿರೋವಂತಹದ್ದು. ಆದರೆ ಅದರ ಜೊತೆಯಲ್ಲಿ ಬೇರೆ ಬೇರೆ ಕಾಂಪೊನೆಂಟ್ಸ್ಗಳಿರುತ್ತೆ. ದುಃಖ, ನೋವು ಎಲ್ಲ ಇರುತ್ತೆ. ನಾ ಅದನ್ನು ಕೇಳಿರಲಿಲ್ವಲ್ಲ ಅಂತಂದರೆ
ಆ ಎಲ್ಲ ಅನುಭವಗಳು ಆಗಲೇಬೇಕು. ಹೇಗೆ ನಾವು ರುಚಿಯಾದ ಅಡುಗೆಯನ್ನು ಮಾಡ್ಕೊಂಡು ತಿನ್ನಬೇಕು ಅನ್ನೋದು ಮಾತ್ರ ನಮ್ಮ ಅಪೇಕ್ಷೆ ಆಗಿರುತ್ತೆ. 3 hours ನಾವು ಆ ಒಲೆ ಮುಂದೆ ನಿಂತ್ಕೊಂಡು ಮಾಡಿದ್ರೆ ಮಾತ್ರ ಅಷ್ಟು ರುಚಿಯಾಗಿ ನಾವು ಊಟವನ್ನು ಮಾಡೋದಕ್ಕೆ ಸಾಧ್ಯ. ಸೊ ಹೀಗೆ ನಾನೇ ಜಗತ್ತನ್ನು ಆರಿಸಿಕೊಂಡು ಆ ಜಗತ್ತಿಗೆ ನಾನು ಪ್ರವೇಶವನ್ನು ಪಡ್ಕೊಂಡ್ಬರ್ತೀನಿ. ಸೊ ಇಗ್ನೊರೆನ್ಸ್ ಇಸ್ ದಿ ಕಾಸ್ ಆಫ್ ದಿಸ್ ವರ್ಲ್ಡ್ ಆ್ಯಂಡ್ ಆಲ್ಸೋ ಫಾರ್ ಮೈ ಬರ್ತ್. ನನ್ನ ಹುಟ್ಟು ಕೂಡ ಈ ಅಜ್ಞಾನದ ಕಾರಣದಿಂದನೇ ಆಗಿರುತ್ತೆ. ಸೊ ವಿ ಕ್ರಿಯೇಟ್ ಅವರ್ ವರ್ಲ್ಡ್ ಫಾರ್ ಅವರ್ ಸೆಲ್ಫ್ಸ್ ಥ್ರೂ ವಾಸನಾಸ್. ಸೊ ಬಯಕೆಗಳು ಹುಟ್ಟದಂತೆ, ಬಯಕೆಗಳೇ ಹುಟ್ಟದಂತೆ ನಮ್ಮಲ್ಲಿ ಹುಟ್ಟುತ್ತಾ ಇರುವಂತಹ ಆಸೆ ಬಯಕೆಗಳನ್ನು ನಾವು ನಾಶ ಪಡಿಸ್ಕೋಬಹುದಾ? ನನ್ನಲ್ಲಿ ಆಸೆ ಬಯಕೆಗಳು ಹುಟ್ಟದಂತೆ ನಾನು ಜೀವನವನ್ನು ಮಾಡಬಹುದಾ? ಕ್ಯಾನ್ ಐ ಲೀವ್ ಲೈಕ್ ದಟ್? ಈಸ್ ಇಟ್ ಪಾಸಿಬಲ್ ಫಾರ್ ಅಸ್? ಶಾಸ್ತ್ರ ಹೇಳುತ್ತೆ ಇಟ್ ಈಸ್ ಪಾಸಿಬಲ್. ತಡೆಗಟ್ಟಬಹುದು, ಅವುಗಳನ್ನು ನೀನು ನಾಶ ಮಾಡ್ಕೋಬಹುದು. ಹೇಗೆ ಅಂತಂದರೆ ಥ್ರೂ ಜ್ಞಾನ. ಬಿಕಾಸ್ ಅಜ್ಞಾನ, ಇಗ್ನೋರೆನ್ಸ್ ಇಸ್ ದ ರೂಟ್ ಕಾಸ್ ಅಂತಂದ ಮೇಲೆ ಜ್ಞಾನ ಇಸ್ ದಿ ರಿಪ್ಲೈ ಫಾರ್ ದಟ್. ಸೊ ಥ್ರೂ ಜ್ಞಾನ, ಜ್ಞಾನ ಏವ. ಸೊ ಫಾರ್ ದಿಸ್ ಜ್ಞಾನ ಯು ಅಪ್ರೋಚ್ ಎ ಸದ್ಗುರು. ಒಬ್ಬ ಸದ್ಗುರುವಿನ ಬಳಿಗೆ ನೀನು ಹೋಗು. ಅವನ ಮಾರ್ಗದರ್ಶನದಿಂದ ಸತ್ಯವನ್ನು ನೀನು ತಿಳ್ಕೊಂಡ್ರೆ ಆಗ ನಿನಗೆ ನಿನ್ನ ನೈಜ ಸ್ವರೂಪದ ಅರಿವು ಆಗುತ್ತೆ. ನಿನ್ನ ನೈಜ ಸ್ವರೂಪದ ಅರಿವು ಅಂತಂದರೆ ಯು ಆರ್ ದಟ್ ಆನಂದ ಆ್ಯಂಡ್ ಯು ಆರ್ ದಟ್ ಸಂತೋಷ. ದಟ್ ಈಸ್ ಯುವರ್ ಸ್ವರೂಪ. ಆನಂದ ಮತ್ತು ಸಂತೋಷ ಅನ್ನುವಂತಹದ್ದು ನನ್ನ ನೈಜ ಸ್ವರೂಪ ಅನ್ನುವಂತಹದ್ದು ನನಗೆ ಗೊತ್ತಾದಾಗ ಐ ವಿಲ್ ನಾಟ್ ಗೋ ಇನ್ ಟು ದಿ ವರ್ಲ್ಡ್ ಇನ್ ಸರ್ಚ್ ಆಫ್ ಹ್ಯಾಪಿನೆಸ್. ಕೇವಲ ಅನುಭವಾನಂದ ಸ್ವರೂಪ. ಹೀಗೆ ಸತ್ಯ ಅನ್ನುವಂತಹದ್ದು ಗೊತ್ತಾದ ಬಳಿಕ ಎಲ್ಲ ವಾಸನಗಳು ಕೂಡ ಕ್ಷಯವಾಗುತ್ತೆ. ಫಾರ್ ದಟ್ ಜ್ಞಾನ ಏವ ಇಟ್ಸ್ ದ ಓನ್ಲಿ ಸಾಧನ. ಸೊ ವಾಸನಗಳು ಕ್ಷಯವಾಯಿತು ಅಂತಂದರೆ ದೆನ್ ದೆರ್ ಈಸ್ ನೋ ಪ್ರೊಜೆಕ್ಷನ್ ಆಫ್ ದಿ ವರ್ಲ್ಡ್. ಪ್ರೊಜೆಕ್ಷನ್ ಆಫ್ ದ ವರ್ಲ್ಡ್ ಇಲ್ಲ ಅಂತಂದರೆ ಮುಂದೆ ದೆರ್ ಈಸ್ ನೋ ಇನ್ಸ್ಟ್ರುಮೆಂಟ್ ಟು ಎಕ್ಸ್ಪೀರಿಯನ್ಸ್. ಪ್ರಪಂಚನೇ ಇಲ್ಲ ಅಂತಂದ ಮೇಲೆ ಅಲ್ಲಿ ಉಳಿಯುವಂತಹದ್ದು ಏನು? ಹಾಗಾದರೆ ವಾಟ್ ವಿಲ್ ಬಿ ದೇರ್ ಇನ್ ಪ್ಲೇಸ್ ಆಫ್ ಪ್ರಪಂಚ? ಅಲ್ಲಿ ಪ್ರಪಂಚ ಅನ್ನುವಂತಹದ್ದು ಇಲ್ಲ ಅಂತಂದಾಗ ಆ ಜಾಗದಲ್ಲಿ ಉಳಿಯುವಂತಹದ್ದು ಅಥವಾ ಉಳ್ಕೊಂಡಿರುವಂತಹದ್ದೇನು? ಸಚ್ಚಿದಾನಂದ. ದಟ್ ಸಚ್ಚಿದಾನಂದ ಸ್ವರೂಪ, ಇಟ್ ಈಸ್ ಯುವರ್ ಓನ್ ಸ್ವರೂಪ. ದಟ್ಸ್ ಯು ಅಲೋನ್. ಯು ದಿ ಓಂ, ಯು ದಿ ನಾನು. ಯು ಆರ್ ದಟ್ ಕಾನ್ಷಿಯಸ್ನೆಸ್. ಆತ್ಮ ರಿಮೈನ್ಸ್ ದೇರ್ ಇನ್ ಪ್ಲೇಸ್ ಆಫ್ ವರ್ಲ್ಡ್. ಸೊ ಮೋಕ್ಷ ಅಂತಂದ್ರೆ ಏನು ಅಂತ ಬಹಳ ಜನ ಈ ಒಂದು ಪ್ರಶ್ನೆಯನ್ನು ಹಾಕುತ್ತಾನೆ ಇರ್ತಾರೆ. ಮೋಕ್ಷ ಅಂತಂದರೆ ಪೂರ್ಣವಾಗಿ ಅದರ ಬಗ್ಗೆ ಒಂದು ಜ್ಞಾನ ಅನ್ನುವಂತಹದ್ದನ್ನು ಗೊತ್ತಾಗದೆ ಹೋದರೂ ಕೂಡ ಅನೇಕರು ಮೋಕ್ಷದ ಬಯಕೆಯನ್ನು ವ್ಯಕ್ತಪಡಿಸಿರ್ತಾರೆ. ಮೋಕ್ಷ ಅಂತಂದರೆ ಏನು ಅನ್ನೋದು ಗೊತ್ತಿಲ್ಲ, ಆದರೆ ನನಗೆ ಮೋಕ್ಷ ಬೇಕು ಅನ್ನುವಂತಹ ಆಸೆ ಸಾಮಾನ್ಯವಾಗಿ ಎಲ್ಲರಲ್ಲೂ ಇರುತ್ತೆ. ಸೊ ಎಲ್ಲವೂ ಕ್ಷಯವಾಗಿ ಕೇವಲ ಅನುಭವ ಆನಂದ ಸ್ವರೂಪ ಅದು ಉಳ್ಕೊಂಡಿರುತ್ತಲ್ಲ, ದಟ್ ಇಟ್ ಸೆಲ್ಫ್ ಈಸ್ ದಿ ಮೋಕ್ಷ. ಸೊ ಜ್ಞಾನ ಅನ್ನುವಂತಹದ್ದು ಅಜ್ಞಾನದ ನಾಶಕ್ಕೆ ಕಾರಣವಾಗುತ್ತೆ. ಜ್ಞಾನ ಉದಯವಾದಾಗ ಆಸೆ ಬಯಕೆಗಳು ಕೂಡ ನಾಶವಾಗುತ್ತೆ. ಸೊ ಇಟ್ ಈಸ್ ಪಾಸಿಬಲ್ ಫಾರ್ ಯು ಟು ಅಟೈನ್ ದಿಸ್ ಲೆವೆಲ್. ಸೊ ಇಟ್ಸ್ ಆಲ್ ಪಾಸಿಬಲ್. ನೀನು ಆಸೆ ಬಯಕೆಗಳನ್ನು ನಾಶ ಮಾಡ್ಕೋಬಹುದು. ಸೊ ಜೀವಭಾವ ವಿಲ್ ಬಿ ಡಿಸ್ಟ್ರಾಯ್ಡ್ ದೆನ್. ಓನ್ಲಿ ಪ್ಯೂರ್ ಕಾನ್ಷಿಯಸ್ನೆಸ್ ದಟ್ ರಿಮೈನ್ಸ್ ಆಸ್ ಸಚ್ಚಿದಾನಂದ ಸ್ವರೂಪ. That stage, that avasthe is called the moksha in Vedanta. So ಒಬ್ಬ ಮನುಷ್ಯ ಅಜ್ಞಾನದ ಕಾರಣದಿಂದ, ಅನೇಕ ವಾಸನಗಳ ಕಾರಣದಿಂದ ಜನ್ಮ ಅಂತ ಹೇಳಿ ಈ ಪ್ರಪಂಚಕ್ಕೆ ಹುಟ್ಟಿ ಬಂದಿದ್ದಾಯಿತು. ಆದರೆ he should recognize
ದ ಇಂಪಾರ್ಟೆನ್ಸ್ ಆಫ್ ಹಿಸ್ ಬರ್ತ್, ಮೂಲ ಉದ್ದೇಶ, ನನ್ನ ಹುಟ್ಟಿನ ಮೂಲ ಉದ್ದೇಶ ಏನು ಅನ್ನುವಂತಹದ್ದನ್ನು ಅವನು ಕಂಡುಕೋಬೇಕಾಗತ್ತೆ. ಸೊ ಫಾರ್ ದಟ್ ಹಿ ನೀಡ್ಸ್ ಎ ಸದ್ಗುರು. ದೆನ್ ಹಿ ವಿಲ್ ರಿಯಲೈಸ್ ದಿ ಟ್ರೂತ್. ಟು ರಿಯಲೈಸ್ ದಿ ಟ್ರೂತ್ ಅವನು ತನ್ನ ಬದುಕನ್ನು, ಜೀವನವನ್ನು, ಹುಟ್ಟನ್ನು ಅದಕ್ಕಾಗಿ ಮಾತ್ರ ಮೀಸಲಿಡಬೇಕಾಗುತ್ತೆ. ಮತ್ತಷ್ಟು ವಿಚಾರಗಳಿವೆ, ಮುಂದಿನ ಅವಕಾಶದಲ್ಲಿ ಮತ್ತೆ ಮುಂದುವರಿಸೋಣ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಈ ದಿನದ ಪ್ರವಚನ ಸೇವೆಯನ್ನು ಸದ್ಗುರು ಶ್ರೀ ಚಿಕ್ಕಲಿಂಗಣ್ಣರವರ ಪಾದಚರಣಗಳಲ್ಲಿ ಅತ್ಯಂತ ಶ್ರದ್ಧೆಯಿಂದ, ಭಕ್ತಿಯಿಂದ ಅರ್ಪಿಸೋಣ. ಶ್ರೀ ಕೃಷ್ಣಾರ್ಪಣಮಸ್ತು. ಕಷ್ಟ ಬಂದಾಗಲೇ ಗುರುಗಳೇ ಪ್ರಪಂಚ ಬೇಡ ಅನ್ಸೋದು. ನಾವು ಅನ್ಕೊಂಡಿದ್ದಲ್ಲಿ ಆಯ್ತಾ ಇರಲಿ. ಇನ್ನೂ ಬೇರೆ ಬೇರೆ